ಇವತ್ತು ನಡೆಯುತ್ತಿರುವಂತಹ ಒಂದು ತಾಳಮದ್ದಲೆ ಅದು ಭಾಗವತದ ಕಥಾಭಾಗ ಸುಧಾಮ ಚರಿತ್ರೆ ಅನ್ನುವಂಥದ್ದು ನಾವು ಆಯ್ದುಕೊಂಡದ್ದು ಇವತ್ತಿನ ಕಥಾಭಾಗ. ನಂದಳಿಕೆಯ ವಿಶಾಲ ಯಕ್ಷಕಲಾ ಬಳಗ ಅನ್ನುವಂತಹ ಈ ಸಂಸ್ಥೆಯಿಂದ 2 ತಾಸು ಅವಧಿ ಮತ್ತು ಕೇವಲ 3 ಪಾತ್ರಗಳನ್ನು ಹೊಂದಿಸಿಕೊಂಡಂತಹ, ಕೇವಲ ಸಮಯ ಮಿತಿ ಮತ್ತು ಕಲಾವಿದರ ಮಿತಿಯನ್ನು ಹೊಂದಿಸಿಕೊಂಡು 2 ತಾಸಿಗೆ ಸೀಮಿತವಾಗಿ ಆಯ್ದುಕೊಂಡಂತಹ ಪ್ರಸಂಗ ಸುಧಾಮ ಚರಿತ್ರೆ. ಇದರಲ್ಲಿ ಭಾಗವತರಾಗಿ ದೂರದ ಕಾಸರಗೋಡು ಸನಿಹದವರು, ತೆಂಕಿನ ಬದಿಯವರು, ಗಣೇಶಮಯ್ಯ ವರ್ಕಾಡಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಭಾಗವತಿಗೆ ಜೊತೆ ಚೆಂಡಮದ್ದಲೆಯನ್ನು ಬಲ್ಲವರು. ಹಾಗೆ ಚೆಂಡಮದ್ದಲೆಯ ವಾದನದ ವಿದ್ಯೆಯನ್ನು ವಿದ್ಯಾರ್ಥಿಗಳಿಗೆ ದಾರೆಯುವರು. ಈ ಇಬ್ಬರು ಶಿಷ್ಯರು ಕೂಡ ಗಣೇಶಮಯ್ಯ ಭಾಗವತರ ಶಿಷ್ಯರು. ಅನೇಕ ಶಿಷ್ಯರೆಲ್ಲ ಇದ್ದಾರೆ. ಹಾಗೆ ಭಾಗವತಿಯಲ್ಲಿ ಗಣೇಶಮಯ್ಯರು, ಹಾಗೆ ಮದ್ದಳೆಯಲ್ಲಿ ಭವಿಷ್ಯ ಶೆಟ್ಟಿ ಮೂಲ್ಕಿಯವರು, ಹಾಗೆ ಚೆಂಡೆಯಲ್ಲಿ ಗಣೇಶಮಯ್ಯರ ಪುತ್ರ ಶ್ರೀಕುಮಾರಮಯ್ಯ ವರ್ಕಾಡಿ ನಮ್ಮ ಜೊತೆ ಇದ್ದಾರೆ. ನಾವು ಆಯ್ದುಕೊಂಡ ಪ್ರಸಂಗದಲ್ಲಿ ಇವತ್ತು ಮುಖ್ಯವಾಗಿ 3 ಪಾತ್ರಗಳು. ಒಂದು ಮೊದಲನೇ ಪ್ರಧಾನ ಪಾತ್ರ ಶ್ರೀಕೃಷ್ಣನ ಪಾತ್ರ, ಬಳಿಕ ಸುಧಾಮನ ಪಾತ್ರ, ಸುಧಾಮನ ಹೆಂಡತಿಯ ಪಾತ್ರ, ಮತ್ತೊಂದು ರುಕ್ಮಿಣಿಯ ಪಾತ್ರ ಇದೆ, ಅದನ್ನು ನಾವು ಕೈ ಬಿಡಲಾಗಿದೆ. ಪ್ರಧಾನವಾಗಿ ಇವತ್ತು ಕೃಷ್ಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವವರು ಡಾಕ್ಟರ್ ಶಿವಕುಮಾರ್ ಅಳಗೋಡು. ನಮ್ಮ ಭಾಗವತರು ತೆಂಕಿನ ಆ ಕಡೆ ಕಾಸರಗೋಡು ಕಡೆಯವರಾದರೆ ಅರ್ಥಧಾರಿ ಶಿವಕುಮಾರ್ ಬೈಂದೂರು ಕಡೆ ಬಡಗಿನ ಆ ಕಡೆಯವರು. ಹಾಗಿದ್ರೆ ತೆಂಕು ಮತ್ತು ಬಡಗು 2 ಒಟ್ಟಿಗೆ ಉಂಟು ನಮ್ಮಲ್ಲಿ. ನಾವು ಮೂಡುಬದಿಯವರು. ನಾವು ಅಂತೂ ಶಿವಕುಮಾರ್ ಯಕ್ಷಗಾನ ಸಂಬಂಧವಾಗಿ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ವಿಶ್ವವಿದ್ಯಾಲಯದಿಂದ ಪಡೆದಂತಹ ಪ್ರತಿಭಾವಂತ ಕಲಾವಿದ. ಅವರು ಕನ್ನಡ ವಿಭಾಗದ ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಉಪನ್ಯಾಸಕರಾಗಿ ಅವರು ಪ್ರಚಲಿತರು. ಕೇವಲ ತಾಳಮದ್ದಲೆ ಮಾತ್ರ ಅಲ್ಲ, ಅವರು ಬಡಗಿನ ಆಟದಲ್ಲಿ ಕೂಡ ಕಾಯಂ ಮೇಳ ಅಂತ ಇಲ್ಲದಿದ್ರೂ ಮೆಕ್ಕೆಕಟ್ಟು ಮೇಳ, ಇನ್ನಿತರ ಆಹ್ವಾನಿತ ತಂಡಗಳಿಗೆ, ಮೇಳಗಳಿಗೆ, ಪ್ರತಿಯೊಂದು ಪ್ರಸಂಗಕ್ಕೂ ಯಾವುದೇ ವೇಷಕ್ಕೆ ಹೊಂದಬಲ್ಲಂತಹ ಒಬ್ಬ ತುಂಬ ಪ್ರಚಲಿತ ಇರುವಂತಹ ನಮ್ಮ ಜೊತೆಗಾರ, ನಮ್ಮ ಆತ್ಮೀಯ, ನಮ್ಮ ಸ್ನೇಹಿತ ಡಾಕ್ಟರ್ ಅಳಗೋಡು ಅವರು ಇವತ್ತು ಕೃಷ್ಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಮ್ಮ ತಂಡದ ಪರವಾಗಿ ಅವರಿಗೆ ಸ್ವಾಗತ. ಉಳಿದ 2 ಪಾತ್ರ, ಒಂದು ಸುಧಾಮನಾಗಿ ನಾನು ಸುಬ್ರಹ್ಮಣ್ಯ ಬೈಪಡುತ್ತೇವೆ ನಂದಳಿಕೆ, ಸುಧಾಮನ ಹೆಂಡತಿ ಸುಶೀಲೆ ಅಂತ, ಅದು ಸುಬ್ರಹ್ಮಣ್ಯ ಬೈಪಟ್ಟನ ಹೆಂಡತಿ ಶಾಂತ ಬೈಪಡ್ತೇವೆ ನನ್ನ ಜೊತೆ ಇದ್ದಾರೆ. ಹಾಗೆ 2 ತಾಸು ಸಾಗುವಂಥ ಈ ಒಂದು ಸೇವೆಯನ್ನು ಮಹಾಗಣಪತಿ ದೇವರ ಮುಂಭಾಗದಲ್ಲಿ ನಿಮ್ಮ ಜೊತೆ ಸೇರಿಕೊಂಡು ನಡೆಯುವಂಥ ಈ ತಾಳಮದ್ದಲೆ ದೇವರಿಗೆ ಅರ್ಪಿತವಾಗಲಿ. ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಇಲ್ಲಿ ಆಡಳಿತ ಮಂಡಳಿಯವರು, ಅರ್ಚಕ ಮುಖ್ಯರಾದಂಥ ಉಪಾಧ್ಯಾಯ ಬಂಧುಗಳು, ಕಲ್ಲೂರಾಯ ಮಿತ್ರರು, ಇವರೆಲ್ಲ ಸೇರಿಕೊಂಡು ನಮಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಅನುಮತಿಯೊಂದಿಗೆ ಕಥೆಯನ್ನು ಆರಂಭಿಸುವುದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಇದ್ದೇನೆ. ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಜೋ ಅಂಬಿಗಾ ವಿಘ್ನರಾಜನ ಬಿರಿದು ಸಂಸುದಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದ ಪೂಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಂಡಗಳು ತವರ್ಡಿದೆ ಗದಾ
ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದ 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 ಕೃಷ್ಣ. ಪ್ರತಿನಿತ್ಯ ಕೃಷ್ಣ ನಾಮ ಸ್ಮರಣೆ ಒಂದೇ, ಅದೇ ಬೇಕಾದ್ದು ಸ್ವಾಮಿ. ಮಿಕ್ಕದ್ದೆಲ್ಲ ಆ ಬಳಿಕ. ಮೊದಲು ಬೇಕಾದ್ದು ನಮಗೆ ದೇವರ ನಾಮಸ್ಮರಣೆ. ದೇವರ ನಾಮಸ್ಮರಣೆ ಬಿಟ್ಟು ನಾವು ಬೇರೆ ಯಾವುದನ್ನು ನಾವು ಚಿಂತಿಸುವಂತಿಲ್ಲ. ಸಾಂಸಾರಿಕ ವಿಷಯ ಇರಲಿ, ಆ ಸಾಂಸಾರಿಕ ವಿಷಯವು ಮುಂದುವರಿಬೇಕಾಗಿದ್ರೆ ಮೊದಲು ದೇವರ ಅನುಗ್ರಹ ಬೇಕಲ್ವೇ? ದೇವರ ಅನುಗ್ರಹ ಇಲ್ಲದಿದ್ರೆ ಯಾವುದಾದ್ರೂ ಸಾಧ್ಯ ಉಂಟೆ? ಇಷ್ಟೊಂದು ಗಾಳಿ ಬೀಸುತ್ತಾ ಉಂಟು, ಆ ಗಾಳಿಯನ್ನು ನಿಲ್ಲಿಸುವುದಕ್ಕೆ ಯಾರಂದ್ರಾದ್ರೂ ಸಾಧ್ಯ ಉಂಟೆ? ಅದು ದೇವರು ಮನಸ್ಸು ಮಾಡಿದ್ರೆ ನಿಂತಿತ್ತು. ಅದಲ್ಲ, ದೇವರು ಮನಸ್ಸು ಮಾಡಿದ್ರೆ ಇದೇ ಈ ರೀತಿಯಲ್ಲಿ ಬೀಸುವಂತಹ ಗಾಳಿ ಬಿರುಗಾಳಿಯಾಗಿ ಪರಿಣಮಿಸಿತು. ಎಷ್ಟು ಕಷ್ಟಪಟ್ಟರು ಕೂಡ ಯಾವುದನ್ನಾದ್ರೂ ತಡೆಯಲಿಕ್ಕೆ ಸಾಧ್ಯ ಉಂಟೆ? ಅದೆಲ್ಲ ನಡೆಯುವುದು ದೇವ ಕೃಪೆಯಿಂದ ಸ್ವಾಮಿ. ಹುಟ್ಟುವುದು, ಬದುಕುವುದು, ಆಮೇಲೆ ಸಾಯುವುದು, ಇದೆಲ್ಲ ಲೋಕ ಸಹಜವಾದಂತಹ ವಿಚಾರವಲ್ಲವೇ? ಹುಟ್ಟುವುದು ಯಾಕೆ? ಹುಟ್ಟುವುದು ಸಾಯಲಿಕ್ಕೆ ಹುಟ್ಟು. ಸಾಯುವುದು ಯಾಕೆ? ಸಾಯುವುದು ಮತ್ತೆ ಹುಟ್ಟಲಿಕ್ಕೆ ಸಾಯುವುದು. ಹಾಗಂತ ಆದ್ರೆ ಮಧ್ಯದಲ್ಲಿ ನಮ್ಮ ಶರೀರ ಇರುವುದು ಯಾವುದಕ್ಕೆ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನೆ. ಧರ್ಮ ಸಾಧನೆಗಾಗಿ ಇರುವಂಥದ್ದು. ಆ ಧರ್ಮ ಸಾಧನೆಯಲ್ಲಿ ಜೀವನ ಪರಿಪೂರ್ಣ ಆಗಬೇಕು ಸ್ವಾಮಿ, ಅಲ್ಲವೇ? ಹಾಗಂತ ಪರಿಪೂರ್ಣವಾಗಿ ಜೀವನ ಆಗಬೇಕಾದ್ರೆ ಪರಿಪೂರ್ಣವಾಗಿ ನಮ್ಮಿಂದ ದೇವರ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಉಂಟೆ? ನಮ್ಮ ಆಯುಷ್ಯ ಸಾಕೆ? ನಮ್ಮ ಆಯುಷ್ಯ ಪರಿಪೂರ್ಣ ನಾವು ದೇವನಾಮಸ್ಮರಣೆಯಲ್ಲಿ ಇದ್ದೇನೆ ಅಂತ ಯಾರಾದ್ರೂ ಒಬ್ಬನಾದ್ರೂ ಹೇಳಲಿಕ್ಕೆ ಸಾಧ್ಯ ಉಂಟೆ? ಅದು ಯಾರಿಂದಲೂ ಸಾಧ್ಯ ಇಲ್ಲ ಸ್ವಾಮಿ. ಬಾಲಸ್ತಾವತ್ತು ಕ್ರೀಡಾಸಕ್ತ, ತರುಣಸ್ತಾವತ್ತು ತರುಣಿಯಾಸಕ್ತ, ವೃದ್ಧಸ್ತಾವತ್ತು ಚಿಂತಾಸಕ್ತ. ಅಷ್ಟಾಗುವಾಗ ಆಯುಷ್ಯ ಮುಗಿದು ಹೋಯ್ತು. ಬಾಲ್ಯದಲ್ಲಿ ಏನು? ಬಾಲ್ಯದಲ್ಲಿ ಮಕ್ಕಳಿಗೆ ಆಡುವುದು ಒಂದೇ, ಆ ಕಡೆ ನೋಡುದು, ಈ ಕಡೆ ನೋಡುದು, ಅಲ್ಲಿ ತಿರುಗುದು, ಇಲ್ಲಿ ತಿರುಗುದು, ಅವರಲ್ಲಿ ಮಾತಾಡುದು, ಏನು ಹೇಗೆ, ಅದು ಬೇಕು ಇದು ಬೇಕು, ಅದರಲ್ಲೇ ಕಾಲ ಕಳೆದು ಹೋಗುತ್ತದೆ. ತರುಣಸ್ತಾವತ್ತು ತರುಣಿಯ ಆಸಕ್ತ. ತಾರುಣ್ಯದ ಬಳಿಕ ಏನಿರ್ತದೆ? ಮನಸ್ಸಿಗೆ ಆಲೋಚನೆ, ಪರಸ್ಪರ ವ್ಯಾಮೋಹ ಇರ್ತದೆ. ಅದಕ್ಕೆ ಮದುವೆ ಅನ್ನುವಂಥ ಒಂದು ಸಂಸ್ಕಾರವನ್ನು ಮಾಡಿ ಆ ಬಳಿಕ ಸಂತಾನ ಪ್ರಜೋತ್ಪತ್ತಿ ಇಂಥ ಕಾಲ ಹೋಯಿತು. ಆ ಬಳಿಕ ಬಂದದ್ದು ವೃದ್ಧಸ್ತಾವತ್ತು ಚಿಂತಾಸಕ್ತ. ಅಯ್ಯೋ ದೇವರೇ, ನನ್ನ ಮಗನಿಗೊಂದು ಎಲ್ಲೂ ಹೆಣ್ಣು ಆಗಲಿಲ್ವೇ? ಅಯ್ಯೋ, ನನ್ನ ಮತ್ತೊಬ್ಬ ಮಗನಿಗೆ ಎಲ್ಲಿ ಒಂದು ಆಸ್ತಿ ಮಾಡಿಕೊಳ್ಳಿಕ್ಕೆ ಆಗಲಿಲ್ವೇ? ಅಯ್ಯೋ, ನನ್ನ ಮಗಳಿಗೊಂದು ನೆಂಟಸ್ತಿಗೆ ಎಲ್ಲೂ ಬರಲಿಲ್ವೇ? ಈ ಚಿಂತೆಯಲ್ಲೇ ಕಾಲ ಕಳೆದು ಹೋಯ್ತು, ಆಯುಷ್ಯವು ಮುಗಿದು ಹೋಯ್ತು. ಮತ್ತೆ ದೇವರ ನಾಮಸ್ಮರಣೆ ಯಾವಾಗ ಹೇಳಿ? ಹಾಗಾಗಬಾರದು. ಪ್ರತಿನಿತ್ಯ ದೇವರ ನಾಮಸ್ಮರಣೆ ಬರಬೇಕು. ಮಕ್ಕಳು ಆಡಿಸುವಾಗ, ಮಡದಿಯೋಳು ಅಕ್ಕರೆಯೋಳು ನುಡಿಯುವಾಗ, ರಥತುರಗವನು ಏರಿ ಪೋಪಾಗ ಕೃಷ್ಣ 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 ಎನ್ನಬಾರದೆ? ಆ ದೇವರ ನಾಮಸ್ಮರಣೆ ಬೇಕು ಅಂತ ಕೃಷ್ಣನ ಸ್ಮರಣೆಯನ್ನು ಮಾಡುತ್ತಾ ನನ್ನನ್ನು ಲೋಕದಲ್ಲಿ ಕರೀತಾರೆ ಬಡ ಕುಚೇಲ ಅಂತ. ಹೌದು ಸ್ವಾಮಿ, ಬಡ ಹೌದು. ಯಾವುದಕ್ಕೆ ಬಡ? ಹೊಟ್ಟೆಗೆ ಇಲ್ಲ, ತಲೆಗೆ ಹಾಕಲಿಕ್ಕೆ ಎಣ್ಣೆ ಇಲ್ಲ, ಮೈಗೆ ಹಾಕಲಿಕ್ಕೆ ಬಟ್ಟೆ ಇಲ್ಲ, ಅದಕ್ಕೆ ಬಡತನ. ದೇವರ ನಾಮಸ್ಮರಣೆಗೆ ಬಡತನ ಯಾಕೆ ಬೇಕು? ಈ ಕಣ್ಣು ಕೊಟ್ಟದ್ದು ಯಾರು? ಅದು ದೇವರು. ಆ ಕಣ್ಣಲ್ಲಿ ದೇವರ ಮೂರ್ತಿಯನ್ನು ಕಲ್ಪನೆ ಮಾಡುವುದಕ್ಕೆ ಬಡತನ ಯಾಕೆ? ಕೈ ಕೊಟ್ಟದ್ದು ಯಾರು? ಕೈ ಕೊಟ್ಟದ್ದು ದೇವರು. ಆ ಕೈಯನ್ನು ಎರಡು ಜೋಡಿಸಿ ಸಾಕಲ್ಲ, ಅದಕ್ಕೆ ಬಡತನ ಯಾಕೆ? ಕಾಲು ಕೊಟ್ಟದ್ದು ಯಾರು? ಅದು ದೇವರು. ಆ ಕಾಲಲ್ಲೇ ಇದ್ದಲ್ಲೇ ಪ್ರದಕ್ಷಿಣೆ ಬನ್ನಿ ಸಾಕಲ್ಲ, ಅದಕ್ಕೆ ಬಡತನ ಯಾಕೆ? ನಾಲಿಗೆ ಕೊಟ್ಟದ್ದು ಯಾರು? ಅದು ದೇವರಲ್ಲವೇ? ಅಂತ ನಾಲಿಗೆಯಲ್ಲಿ ಕೃಷ್ಣ, ವಾಸುದೇವ, ಹರಿಯೇ, ವಿಠಲ, ಮುರಾರಿ, ಮಧುಸೂದನ ಹೇಳಬಾರ್ದೆ?
ಅದಕ್ಕೆಲ್ಲ ಚೈತನ್ಯ ತುಂಬಿಸಿದ್ರೆ ಉಂಟು ದೇವರು, ಇಲ್ಲದಿದ್ರೆ ಇಲ್ಲ. ಕಣ್ಣಿದ್ದವರಿಗೆ ಎಲ್ಲರಿಗೂ ದೃಷ್ಟಿ ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಿವಿ ಇದ್ದವರಿಗೆ ಎಲ್ಲರಿಗೂ ಶ್ರವಣ ಶಕ್ತಿ ಸರಿಯಾಗಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಾಯ ಆದ ಮೇಲೆ ಬಿಟ್ಟು ಬಿಡಿ. ಬಾಲ್ಯದಲ್ಲೇ ಎಷ್ಟು ಮಂದಿ ಅಂಗವಿಕಲರಾಗಿದ್ದಾರೆ ನೋಡಿ, ನಡೆಯಲಿಕ್ಕೆ ಆಗುತ್ತದೆ? ಆಗುವುದಿಲ್ಲ. ಆದ್ರೆ ನನಗೆ ಇಷ್ಟರವರೆಗೆ, ಇಷ್ಟು ಪ್ರಾಯದವರೆಗೆ ನನಗೆ ಬೇಕಾದಂತ ಆ ಸೌಭಾಗ್ಯವನ್ನು ಕೊಟ್ಟಿದ್ದಾನಲ್ಲ, ಆದ್ರಿಂದ ನನಗೆ ಬಡತನ ಇಲ್ಲ. ಹೊಟ್ಟೆಗೆ ಇರಬಹುದು, ಹೊಟ್ಟೆಗೆ ಇಲ್ಲ ಸ್ವಾಮಿ, ಬಟ್ಟೆಗಿಲ್ಲ ಸ್ವಾಮಿ, ತಲೆಗೆ ಎಣ್ಣೆ ಇಲ್ಲ ಸ್ವಾಮಿ, ಆಗಂತ ಇಲ್ಲ ಇಲ್ಲ ಅಂತ ನಾ ಯಾವಾಗಲೂ ಹೇಳಿದ್ದಿಲ್ಲ, ಯಾರ ಹತ್ರವೂ ಹೇಳಿದ್ದಿಲ್ಲ. ಆದ್ರೆ ನನ್ನನ್ನು ಕುಚೇಲ ಕುಚೇಲ ಹೇಳ್ತಾರೆ, ನನಗೆ ಏನು ಬೇಸರ ಇಲ್ಲ. ಅವ್ರು ಹೇಳಿದ್ರಲ್ಲಿ ಅರ್ಥ ಉಂಟು. ಚೇಲ ಅಂದ್ರೆ ಬಟ್ಟೆ, ಹೂ ಅಂದ್ರೆ ಹರಿದದ್ದು. ನನ್ನ ಬಟ್ಟೆಯನ್ನು ಗಮನಿಸಿದ್ರ ನೀವು? ಹರಿದ ಬಟ್ಟೆ, ಬೇರೆ ಇಲ್ಲ ಇದರಲ್ಲಿ, ಹರಿಲಿಕ್ಕೆ ಬೇರೆ ಏನಿಲ್ಲ. ಹರಿದ ಬಟ್ಟೆಯನ್ನು ಉಟ್ಟುಕೊಂಡಿದ್ದೇನೆ, ಆದ್ರಿಂದ ಕುಚೇಲ ಅಂತ ಹೇಳುತ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಆದ್ರೆ ಒಂದು ಶ್ರೀಮಂತತನ ಉಂಟು ನನಗೆ. ಮನೆ ತುಂಬ ಮಕ್ಕಳಿದ್ದಾರೆ, ಕೈಲಿಗ ಮಡದಿ 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 ಖುಷಿ ಬಡತನಗೆ ತಾಬಂದಿ ನಡೆದನು, ಬಡತನಗೆ ತಾಬಂದಿ ನಡೆದನು. ಹುಡುಗರು ಸಿಡುಗುಗಳು ತಿಗಳಗೆ ಜನಿಸಿದ ಹುಡುಗರು ಬಡವ ಕುಜೇಲ ಶ್ರೀಗರಿ ಭಕ್ತ ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಅದೇ ಬೇಕಾದ್ದು. ಬೇಕಾದ್ರೆ ನನಗೆ ಬೇಕಾದ್ದು ಅಂತೇಳಿ ಅಲ್ಲ, ಸಂಸ್ಕಾರ ಅದು ಬೇಕಾದ್ದು. ಅದಕ್ಕೆ ಹೇಳುವುದಲ್ವೇನೆ, ಕಪಿಲಾನ್ ದರ್ಪಣಂ ಭಾನುಂ ಭಾಗ್ಯವಂತಚ್ಚ ಭೂಪತಿ ಆಚಾರ್ಯ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತ. ಎಷ್ಟು ಸೊಗಸಾದದ್ದನ್ನು ಹೇಳಿಕೊಟ್ಟಿದ್ದಾರೆ ನೋಡು. ಹೌದು ಅಲ್ವೇ? ಕಪಿಲ ಅಂದ್ರೆ ದನ. ಬೆಳಿಗ್ಗೆ ಎದ್ದು ನಾವು ನೋಡಬೇಕಾದ್ದು ಆ ಮಂಗಳವನ್ನು. ಕಪಿಲ ದರ್ಪಣ, ಮಂಗಳ ದ್ರವ್ಯಲ್ಲಿ ಮತ್ತೊಂದು ಕನ್ನಡಿಯನ್ನು. ಭಾನು ಸೂರ್ಯನನ್ನು. ಭಾಗ್ಯವಂತ ಚಭೂಪತಿ, ಹೆಂಡತಿ ಆದವಳಿಗೆ ಭಾಗ್ಯವಂತ ಯಾರು? ಗಂಡ. ಆದ್ರಿಂದ ನಿನ್ನ ನಮಸ್ಕಾರ ಸರಿ ಇದೆ. ಭಾಗ್ಯವಂತ ಚ ಭೂಪತಿ, ಭೂಪತಿ ಅಂದ್ರೆ ಊರಿನ ಅರಸು. ಆಚಾರ್ಯ ಅನ್ನದಾತಾರ. ಆಚಾರ್ಯ ಅಂದ್ರೆ ಗುರುಗಳನ್ನು ನೆನೆಬೇಕು. ಎದುರಿದ್ದಾರ, ಇಲ್ಲಿದ್ದಾರ, ಮನೆಯಲ್ಲಿದ್ದಾರ ಗೊತ್ತಿಲ್ಲ, ನೆನೆದ್ರೆ ಸಾಕಲ್ವೇ? ಆಚಾರ್ಯ ಅನ್ನದಾತ. ಪ್ರಾತಃ ಪತಿ ಪತಿವ್ರತ. ಪತಿವ್ರತ ಯಾರು? ನಮ್ಮ ಹೆತ್ತಬ್ಬೆಯೇ ನಮ್ಗೆ ಪತಿವ್ರತೆ. ಆ ಹೆತ್ತಬ್ಬೆ ಇದ್ದಾಳ ಇಲ್ವೋ ಅದಲ್ಲ, ಹೆತ್ತಬ್ಬೆಯನ್ನು ನೆನೆಸಿಕೊಂಡ್ರೆ ಅದು ಪ್ರಾತ ಸ್ಮರಣೀಯಳು. ಅವಳನ್ನು ನೆನೆಸಬೇಕು. ಇದು ನಮಗೆ ಗುರುಕುಲದಲ್ಲಿ ಕಲಿಸಿಕೊಂಡ ಸಂಸ್ಕಾರ ಇದು. ಆದ್ರಿಂದ ಸುಶೀಲಾ, ಸ್ವಾಮಿ, ದೇವರ ಪೂಜೆ ಆಯ್ತೇನೆ? ಆಯ್ತು ಸ್ವಾಮಿ. ನೀನು ಏನು ಪೂಜೆ ಮಾಡಿದ್ದೆ? ಹೇಗೆ ಪೂಜೆ ಮಾಡಿದ್ದೆ? ಏನು ತಂದೆ? ನಾನು ಹೂ ತುಳಸಿ ಎಲ್ಲ ತಂದು ಕೊಟ್ಟಿದ್ದೇನೆ. ಹೊಸ್ತಿಲು ಪೂಜೆ ಮಾಡಿದ್ದೇನೆ. ಆಮೇಲೆ ನಿಮ್ಗೆ ದೇವರಿಗೆ ಪೂಜೆಗೆ ಸಹಾಯ ಮಾಡಿದ್ದೇನೆ. ಹೌದು, ಹೂ ತುಳಸಿ ತಂದ್ರೆ ಸಾಲದು. ಹೂ ತುಳಸಿ ಬೇಕಾದ್ದು ಹೌದು. ಪೂಜೆಗೆ ಬೇಕಾದ್ದು ಏನ್ ಗೊತ್ತೇ? ಭಕ್ತಿ. ಅದು ಬೇಕಾದ್ದು. ಪತ್ರಂ, ಪುಷ್ಪಂ, ಫಲಂ, ತೋಯಂ. ಪತ್ರ ಎಷ್ಟು ಬೇಕು? ಪತ್ರ
ಎಷ್ಟು ಒಂದಿಷ್ಟು ಬರೀ ಪತ್ರ, ತುಳಸಿ ಪತ್ರವೋ ಅಲ್ಲ ರುದ್ರದೇವರಿಗಾದ್ರೆ ಅದೇನು ಪತ್ರ ಅದು, ಬಿಲ್ವ ಪತ್ರ, ಅದನ್ನು ಅರ್ಪಿಸಿತು ಅಂತ ಅಲ್ಲಿಗೆ ಮುಗಿಯುವುದಿಲ್ಲ. ಅದರ ಜೊತೆಗೆ ನೀ ಹೇಳಿದಂತ ನಮ್ಮ ಭಕ್ತಿ, ಆ ಭಕ್ತಿಯಲ್ಲಿ ಪತ್ರವನ್ನು ಇಡು. ಪತ್ರ ಪುಷ್ಪಂ, ಪುಷ್ಪ ಯಾವ ಪುಷ್ಪ, ಯಾವುದೇ ಪುಷ್ಪ, ಯಾವುದಾದಿತ್ತು ಮನೆಯ ತೋಟದಲ್ಲಿ ಆದ, ಇನ್ನೊಬ್ಬರ ಮನೆದು ತರುವುದಲ್ಲ, ಇನ್ನೊಬ್ಬರ ಮನೆಯದು ಅವರು ಬೆಳಗ್ಗೆ ಏಳುವ ಮೊದಲು ಹೋಗಿ ಕೀಳಿ ತರುವುದಲ್ಲ. ನಮ್ಮ ಮನೆಯದನ್ನು ನಾವು ದೇವರಿಗೆ ಅರ್ಪಿಸಿದ್ರೆ ಪತ್ರ, ಇದರಲ್ಲಿ ಭಕ್ತಿ ಆದ್ರೆ ಅದರಲ್ಲಿ ಮನಸ್ಸು ಎನ್ನುವಂಥದ್ದು, ಪತ್ರಂ ಪುಷ್ಪಂ. ಆಮೇಲೆ ಫಲ ಏನುಂಟು ಅದು, ಅದಕ್ಕೆ ಮನಸ್ಸು ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಬೇಕಾದ್ದು ಯಾವುದು, ತೋಯ ಹೇಳಿದೆಯಲ್ಲ ನೀನು, ಏನದು ತೋಯ? ತೋಯ ಅಂದ್ರೆ ನೀರು. ನೀರು ಎಷ್ಟು ಕೊಡಬೇಕು? ಒಂದು 10 ಕೊಡ ಸುರಿಯುವುದ ಒಂದು ವಿಗ್ರಹದ ಮೇಲೆ ಅಲ್ಲ. ಹೌದು, ಅದು ಆಗಮಶಾಸ್ತ್ರ, ಅದು ವಿಧಿವಿಧಾನ, ಕಲಶ ಇತ್ಯಾದಿ ಎಲ್ಲ ಉಂಟು, ಅದು ಸರಿ. ಅದಕ್ಕಿಂತಲೂ ಮುಖ್ಯವಾಗಿ ದೇವರ ಮುಂಭಾಗದಲ್ಲಿ ನಿಂತು, ಅದು ವಿಗ್ರಹವೋ ಅಲ್ಲ ಬೇರೇನು ಕಲ್ಪನೆಯೋ, ಅದು ಹೇಗೆ ಅನುಸಂಧಾನ ಉಂಟು ಹಾಗೆ ಆ ದೇವರ ಮುಂಭಾಗದಲ್ಲಿ ನೋಡಿ ನಿಂತುಕೊಂಡು ಒಂದು ಬಿಂದು ಕಣ್ಣೀರು, ಒಂದು ಬಿಂದು ಕಣ್ಣಲ್ಲಿ ನೀರು ಬೇಕು, ಅದು ತೋಯ ಬರ್ಬೇಕು, ಅದು ಬಂದ್ರೆ ಸಾಕು. ಹಾಗಾದ್ರೆ ಏನಂತ ದೇವರಲ್ಲಿ ಕೇಳುವುದು, ನೀ ಕೊಟ್ಟ ಸೌಭಾಗ್ಯ ನಿಬಿಡವಾಗಿದೆ ನನಗೆ ದೇವರೇ, ಮತ್ತೆ ಏನು ಬೇಡಲಿ ನಾನು ನಿನ್ನಲ್ಲಿ, ನನಗೆ ಏನು ಬೇಕು ಅನ್ನುವಂಥದ್ದು ನಿನಗೆ ಗೊತ್ತುಂಟು, ಆದ್ರಿಂದ ನನಗೆ ಬೇಕಾದನ್ನು ನೀನು ಕೊಡು ದೇವರೇ. ನಾನೇನನ್ನು ನಿನ್ನಲ್ಲಿ ಮತ್ತೆ ಬೇಡುವುದಿಲ್ಲ, ನನಗೆ ಬೇಕಾದ್ದು ನೀ ಕೊಟ್ಟಾಗಿದೆ. ಇಷ್ಟು ತನಕ ನನಗೆ ಆರೋಗ್ಯ ಕೊಟ್ಟಿದ್ದಾನ ಇಲ್ವೇ? ಹೌದು. ಇಷ್ಟು ತನಕ ಆಯುಷ್ಯ ಕೊಟ್ಟಿದ್ದಾನ ಇಲ್ವಾ? ಮನೆಯಲ್ಲಿ ಮುದ್ದು ಮಕ್ಕಳನ್ನು ಕೊಟ್ಟಿದ್ದಾನ ಇಲ್ವಾ? ಹೌದು, ಮನೆ ತುಂಬಾ ಇದ್ದಾರೆ. ಮನೆ ತುಂಬಾ ಇದ್ದಾರೆ. ಹಾಗಾದ್ರೆ ಎಲ್ಲವೂ ನಡೆಯುವಂಥದ್ದು ದೇವರ ಚಿತ್ತದ ಹಾಗೆ, ದೇವರ ಅನುಗ್ರಹದ ಹಾಗೆ. ಹೌದು. ಎಲ್ಲ ಮನೆಯಲ್ಲಿ ಸಂತಾನ ಉಂಟೆ? ಇಲ್ಲ. ಆ ಒಂದು ವಿಧಿ ನೆನೆದರೆ ವಿಧಿ ಮತ್ತೊಂದು ನೆನೆಯುವುದು. ಮದುವೆ ಆಗಬೇಕು, ಮಕ್ಕಳಾಗಬೇಕು, ಇದು ನರಚಿತ್ತ. ಆದರೆ ಕೆಲವರಿಗೆ ಮದುವೆ ಆಗುವುದಿಲ್ಲ, ಅದು ಯಾರ ಚಿತ್ತ ಹೇಳು? ಹರಿಚಿತ್ತ. ಬಗೆ ಬಗೆಯ ತೀರ್ಥ ಯಾತ್ರೆಗಳನ್ನು ಮಾಡಬೇಕು, ಇದು ನರಚಿತ್ತ. ಆದರೆ ಅದೇ ಕಾಲಕ್ಕೆ ವಿಧ ವಿಧದ ರೋಗಗಳು ಬಾಧಿಸುವುದು, ಇದು ಯಾರ ಚಿತ್ತ? ಹರಿಚಿತ್ತ. ಹರಿಚಿತ್ತ. ಎಷ್ಟು ಸತ್ಯ ಆಗಿದೆ ನೋಡಿ, ಕೆಲವು ಸಂದರ್ಭದಲ್ಲಿ ನೀವು ಗಮನಿಸಿರಬಹುದು. ಹೌದೌದು. ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ತೀರ್ಥಯಾತ್ರೆ, ಹಾಗೆ ಹೀಗೆ ಪುಣ್ಯ ಕಟ್ಟಿಕೊಳ್ಳಬೇಕು, ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು, ನಾಗನಾಶಿಯಲ್ಲಿ ಮುಳುಗಬೇಕು ಅಂತ ಎಲ್ಲ ಆಶಯವನ್ನು ವ್ಯಕ್ತಪಡಿಸಿದವರಿಗೆ, ಆದ್ರೆ ಅದೇ ಸಂದರ್ಭಕ್ಕೆ ರೋಗ ಬಾಧಿಸಿದ್ರೆ ಹೋಗ್ಲಿಕ್ಕೆ ಆಗ್ತದೆಯೇ? ಇಲ್ಲ, ಹೋಗ್ಲಿಕ್ಕಾಗುವುದಿಲ್ಲ. ಹಾಗಾದ್ರೆ ನರಚಿತ್ತ ಒಂದು, ಹರಿಚಿತ್ತ ಮತ್ತೊಂದು. ಆದರೆ ನಮ್ಮ ಪಾಲಿಗೆ ಮನೆ ತುಂಬ ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ನೋಡಿಕೊಂಡು ನೀನು ಕೂಡ ಇದ್ದಿ. ಆದ್ರಿಂದ ನಾನು ಯಾವ ಕಾರಣಕ್ಕೂ ನಾನು ಬಡವನಾದ್ರೂ ನಾನು ಬೇಸರವನ್ನು ವ್ಯಕ್ತ. ಸುಶೀಲಾ ಸ್ವಾಮಿ, ಆ ಮಕ್ಕಳು ಹೊಟ್ಟೆಗಿಲ್ಲದೆ ನಿನ್ನ ಪ್ರಾಣ ಮಿತ್ರನು ಬಟ್ಟೆ ಬಟ್ಟೆಯ ಜಿಲ್ಲೆಯಲ್ಲಿ ಕಂಗೆಟ್ಟು ಬದುಕಲು ಮುಂದೆ ಬಟ್ಟೆಯದವ ಮನದಿ ಬರುಗಲು ನದಿಗೆ ನೋಡಿ, ಬಟ್ಟೆಯದವ ಮನದಿಗೆ ಮರುಗಲು ನದಿಯು ನೋಡಿ, ಸುಶೀಲಾ ಸ್ವಾಮಿ, ಬಡತನದ ಕುಚೇಲ ಅಂತ ಊರವರೆಲ್ಲ ಹೇಳಿದ್ರು ಕೂಡ ನನ್ನ ಮನದ ಮೂಲೆಯಲ್ಲಿ ನಾನು ಸಿರಿವಂತ ಅಂತ ಅನ್ನುವಂಥದ್ದಿದೆ. ಸಿರಿವಂತ ಅಂದ್ರೆ ಮನೆ ತುಂಬಾ ದ್ರವ್ಯ ಉಂಟು ಅಂತ ಅದರ ಅರ್ಥ ಅಲ್ಲ. ಯಾವ ಜನ್ಮದ ಪುಣ್ಯ ಫಲವೋ ಏನೋ,
ಎಲ್ಲಿಯವಳು ಏನೋ ಋಣಾನುಬಂಧು ರೂಪೇಣ ಪಶು ಪತ್ನಿ ಸುತ ಆಲಯ. ಆ ಋಣದಿಂದ ನಿನ್ನ ಕೈ ಹಿಡಿಯುವಂತ ಆಯಿತು ಸುಶೀಲ. ನಿನ್ನ ಹೆತ್ತವರು ನಿನಗೆ ಸುಶೀಲ ಅಂತ ಹೆಸರಿಟ್ಟಿದ್ದಾರೆ. ಶೀಲತ್ವವನ್ನು ಉಳಿಸಿಕೊಂಡವರು ಸುಶೀಲ. ಅಂತವಳ ಕೈಯನ್ನು ಹಿಡಿಯುವಂತಹ ಭಾಗ್ಯ ದೇವರು ಕೊಟ್ಟಿದ್ದಾರೆ. ಸತಿಯು ನಿನ್ನ ಮುಂಭಾಗದಲ್ಲಿ ಹೇಳುವುದಲ್ಲ, ಸತಿಯು ಅನುಕೂಲಲು ಬೇಕು, ಸುತನು ಸುಗುಣನಾಗಿರಬೇಕು. ಮಕ್ಕಳೆಲ್ಲ ಗುಣವಂತರಾದ ಮಕ್ಕಳಿದ್ದಾರಲ್ಲ, ಅದು ಕೊಟ್ಟದ್ದು ಯಾರು ಹೇಳು? ಅದು ದೇವರ ದಯ ಅಲ್ಲದೆ ಮತ್ತೆ ಯಾವುದಾದ್ರೂ ಸಾಧ್ಯ ಉಂಟೆ ಹೇಳು? ಇಲ್ಲ. ಈ ತುಂಬು ಸಂಸಾರದಲ್ಲಿ ನಾನು ಇರ್ಬೇಕಾಗಿದ್ರೆ ದೇವರ ಅನುಗ್ರಹ ಅಲ್ಲದೆ ಮತ್ತೆ ಯಾವುದು ಇಲ್ಲವೇ? ಆದ್ರೆ ಸುಶೀಲಾ ಸ್ವಾಮಿ, ಆ ಮಕ್ಕಳು ಹೊಟ್ಟೆಯನ್ನು ನೋಡಿಕೊಂಡು ಅಪ್ಪಯ್ಯ ಅಪ್ಪಯ್ಯ ಅಂತ ಹೇಳುವಾಗ ನನಗೇನೋ ಒಂಥರ ಬೇಸರ ಆಗುತ್ತದೆ ಸುಶೀಲಾ. ಪ್ರಾಣಕಾಂತ, ಸುಶೀಲಾ, ನಿಮ್ಮಲ್ಲಿ ಒಂದು ವಿಷಯ ಹೇಳ್ಬೇಕು ಅಂತ ತುಂಬಾ ದಿನದಿಂದ ಆಲೋಚನೆ ಮಾಡ್ತಾ ಇದ್ದೇನೆ. ನನ್ನಲ್ಲಿ ವಿಷಯ? ಹೌದು. ಮಾಡ್ತಾ ಇದ್ದೀರಿ ನೀವು? ಹಾಗಾದ್ರೆ ಯಾವುದಾದ್ರೂ ವಿಷಯ ಹೇಳುವುದಿದ್ರೆ ಗಂಡನಲ್ಲಿ ಅದನ್ನು ಮುಚ್ಚಿಡಬಾರದು. ಹೌದು, ಅದನ್ನು ಬಿಚ್ಚಿಡಬೇಕು. ಅದಕ್ಕೆಂತಲೇ ಬಂದದ್ದೀಗ ನಾನು. ಆ ತವಕದಲ್ಲಿ ಇದ್ದಿ ಹಾಗಿದ್ರೆ? ಹೌದು. ಏನು ವಿಚಾರ ಅಂತ ಇದ್ದಿ ಸ್ವಾಮಿ? ನಿನ್ನ ಪ್ರಾಣ ಮಿತ್ರನು ಸ್ವಾಮಿ, ಇಷ್ಟೊಂದು ಚಿಂತೆ ಯಾಕೆ ಮಾಡ್ತಾ ಇದ್ದೀರಿ ನೀವು? ಏನಾಯ್ತು? ನಮಗೆ ಹೊಟ್ಟೆಗೆ ಬಟ್ಟೆಗೆ ಇಲ್ಲ. ಹೌದು, ಯಾರು ಸಂಬಂಧಿಕರು ಸಹಾಯ ಮಾಡುವವರಿಲ್ಲ. ನನ್ನ ಕಡೆಯಿಂದಲೂ ಇಲ್ಲ, ನಿಮ್ಮ ಕಡೆಯಿಂದಲೂ ಇಲ್ಲ. ಆದ್ರೆ ನೀವು ಏನು ನೀವು ಗುರುಕುಲದಲ್ಲಿ, ಸಂದೀಪನಿ ಗುರುಕುಲದಲ್ಲಿ ಇರುವಾಗ ನಿಮ್ಮ ಪ್ರಾಣಮಿತ್ರ ಕೃಷ್ಣ ಅಂತ ಇದ್ರಂತಲ್ವೇ? ಅದನ್ನು ನೀವೇ ಹೇಳಿದ್ದು ನೆನಪು ನನಗೆ. ಹೌದು, ಕೃಷ್ಣ ಇದ್ದ. ಹೌದು, ಅವನ ಬಳಿಗೆ ಹೋಗಿ ಕೇಳಬಹುದಲ್ವೇ ಸಹಾಯವನ್ನು? ಅಂದ್ರೆ ನಾವೀಗ ಕಷ್ಟ ಕಾಲದಲ್ಲಿ ಇದ್ದೇವೆ. ಹೌದು, ಹೊಟ್ಟೆಗೆ ಇಲ್ಲ, ಬಟ್ಟೆಗೆ ಇಲ್ಲ, ಮಕ್ಕಳಿಗೆ ಬೇಕಾದನ್ನು ಕೊಡುವುದಕ್ಕೆ ಏನೂ ಮನೆಯಲ್ಲಿ ಇಲ್ಲ. ಹೌದು, ಕಷ್ಟ ಕಾಲದಲ್ಲಿ ಕೃಷ್ಣನಲ್ಲಿ ಕೇಳಬಹುದು ಅಂತ ಅಲ್ವೇ? ಕೃಷ್ಣನನ್ನು ಭಗವಂತ ಅಂತ ಹೇಳ್ತಾರಲ್ವೇ? ಭಗವಂತನಲ್ಲಿ ಕೇಳುವುದಕ್ಕೆ ನಮಗೇನು ನಾಚಿಗೆ? ಭಗವಂತನಲ್ಲಿ ಕೇಳಬಹುದಲ್ವೇ? ಅಲ್ವೇ? ದ್ವಾರಕೆಯಲ್ಲಿ ನೆಲೆಸಿದ್ದಾನಂತಲ್ವಾ, ಅಲ್ಲಿವರೆಗೆ ಹೋಗಿ ಬರ್ಬೋದಲ್ವೇ? ಇದು ನಿನ್ನ ಒಂದು ಸಲಹೆ ಅಲ್ವಾ ಸುಶೀಲಾ? ನೀ ನೆನಪಿಸಿದ್ದು ಸರಿ
ಆದರೊಂದಿದೆ ಆದರೊಂದಿದೆ ಏಳು ಗುರುಕುಲ ದೊರೆತ ಮೇಲೆ ಹರಿಯನ ಕಂಡಿಲ್ಲ ಗುರುಕುಲ ದೊರೆತ ಮೇಲೆ ಹರಿಯನ ಕಂಡಿಲ್ಲ ಹರಿಗೈಯೋಳೆಂಬ ಸರಿಸಗೆ ಸುಶೀಲ ಸರಿಸಗೆ ಬಂದಿದೆ ರಮಣ, ನಮ್ಮ ಬಡತನ ಪರಿಹಾರ ಆಗಬೇಕಾಗಿದ್ರೆ ಬಾಲ್ಯ ಸ್ನೇಹಿತ ಕೃಷ್ಣನಲ್ಲೇ ಏನಾದ್ರೂ ಕೇಳಿ ಬನ್ನಿ ಅಂತ ನಿನ್ನ ಒಂದು ಅಭಿಮತವಲ್ಲವೇ? ಹೌದು ಸ್ವಾಮಿ. ಹೌದೇ? ಅದು ಸರಿಯೇ ನೀ ಹೇಳಿದ್ದು. ಗುರುಕುಲವನ್ನು ಬಿಟ್ಟು ಬಂದ ಬಳಿಕ ನಾನು ಕೃಷ್ಣನಲ್ಲಿ ಹೋಗಲಿಲ್ಲ. ನಿಜವಾಗಿ ಈ ಮೊದಲೇ ನಾನು ಹೋಗಬೇಕಾಗಿತ್ತು. ಆದ್ರೆ ನನ್ನ ಮನದ ಒಳಗೊಂದು ಏನೋ ಒಂದು ಇತ್ತು. ಕೃಷ್ಣ ನನ್ನ ಸ್ನೇಹಿತ, ಈಗ ದ್ವಾರಕೆಯಲ್ಲಿದ್ದಾನೆ, ಲೋಕಕ್ಕೆ ದೇವರು, ಆತನನ್ನೇ ಜಗದ್ಗುರು, ಅವನೇ ದರಗಿಳಿದಂತಹ ಅವತಾರಿ ಹೌದು ಕೃಷ್ಣ ಎಂಬ ಹಾಗೆ ಲೋಕದ ಮಂದಿಯೆಲ್ಲ ಹೇಳ್ತಾ ಇದ್ದಾರೆ. ಹಾಗೆ ನನಗೆ ಹೋಗುವ ಮನಸ್ಸು ಯಾಕೆ ಬರಲಿಲ್ಲ? ಉಂಟೆ ಅದರಲ್ಲೊಂದು ನನ್ನ ಮನಸ್ಸಿನ ಒಳಗೂ ಇತ್ತು. ಅವಾಗಿ ಕರೆಯಲಿಲ್ಲ, ನಾನಾಗಿ ಹೋಗಲಿಲ್ಲ. ನಾನಾಗಿ ಹೋಗುವುದು ಯಾಕೆ ಅಂತದ್ದು ನನ್ನಲ್ಲಿತ್ತು. ನಿಜವಾಗಿ ಅದು ನನ್ನ ತಪ್ಪು ಕಲ್ಪನೆ. ಹಾಗಾಗಬಾರದು. ದೇವರಲ್ಲಿ ಹೋಗುವುದು ಯಾಕೆ ಅಂತ ಪ್ರಶ್ನೆ ಬರಬಾರದು. ನಾನು ಮಾಡಿದ್ದು, ನಾನು ತಪ್ಪಿದ್ದು ಅಲ್ಲೇ. ಆದ್ರೆ ಇವತ್ತು ನಾನು ಮಾಡಿದ ತಪ್ಪಿಗೆ ಎಚ್ಚರಿಸಿದವಳು ನೀನು. ಹೌದು. ಇದು ನನಗೆ ಎಚ್ಚರಿಸಿದ ನೀನು ಹೌದಾದ್ರೂ ನಿನ್ನ ನಾಲಿಗೆಯಲ್ಲಿ ಕುಳಿತು ಕೃಷ್ಣನಲ್ಲಿ ಹೋಗಿ ಅಂತ ಎಚ್ಚರಿಸಿದ್ದು ಅದು ಅವನೇ. ಅಷ್ಟು ನನಗೆ ಸ್ಪಷ್ಟವಾಯಿತು. ಇದು ಕೃಷ್ಣನ ಒಂದು ಸಂಕಲ್ಪ ಅಲ್ಲದೆ ಮತ್ತೇನೂ ಅಲ್ಲ ಅಂತ ಕೃಷ್ಣ ನಿನ್ನ ನಾಲಿಗೆ ಎದ್ದು ಬಂದು ಹೇಳಿದ. ಅಷ್ಟು ನನಗೆ ಗೊತ್ತಾಯ್ತು. ಅವನಲ್ಲಿ ಏನಾದ್ರೂ ಕೇಳಬಹುದಲ್ಲ, ನಮ್ಮ ಕಷ್ಟಕ್ಕೆ ಅವನು ಒದಗಿಯಾನು ಅನ್ನುವಂತ ನಿನ್ನ ಒಂದು ಅಭಿಲಾಷೆ. ಹೌದು, ಅದು ಸರಿಯೇ. ಯಾಕಂದ್ರೆ ಬಾಲ ನಮ್ಮ ರೋದನಂ ಬಲಂ, ಮಕ್ಕಳಿಗೆ ರೋದನವೇ ಮುಖ್ಯ. ಅದಲ್ಲದೆ ಅವುಗಳಿಗೆ ಬೇರೆ ಏನೂ ಗೊತ್ತಿಲ್ಲ. ಅವುಗಳಿಗೆ ಹಾಲು ಬೇಕಾ, ಅಳುವುದು. ಅಲ್ಲ ತಿಂಡಿ ಬೇಕಾ, ಅದಕ್ಕೆ ಅಳುವುದು. ಅಲ್ಲ ಹಸಿವಾಗುತ್ತದೋ, ಅದಕ್ಕೂ ಅಳುವುದು. ಅಲ್ಲ ಜೋರು ಚಳಿ ಆಗುತ್ತದೋ, ಅದಕ್ಕೂ ಅಳುವುದು. ಅಲ್ಲ ಇಲ್ಲೆಲ್ಲಾದ್ರೂ ಒಂದು ಇರುವೆ ಕಚ್ಚಿತೆ, ಅದಕ್ಕೂ ಅಳುವುದು. ಬೇರೆ ಅಲ್ಲ ಆಟಿಕೆ ಏನಾದ್ರೂ ಬೇಕೇ, ಅದಕ್ಕೂ ಆ ಮಗು ಅಳುವುದೇ. ಬಾಲಾನಂ ರೋದನಂ ಬಲ. ಹಾಗಂತ ಅದಕ್ಕೆ ಏನು, ಯಾವ ಹೊತ್ತಿಗೆ ಏನು, ಹೇಗೆ, ಯಾವುದು ಬೇಕು ಅನ್ನುವಂಥದ್ದು ಗೊತ್ತಾಗುವುದು ಯಾರಿಗೆ? ತಾಯಿ. ಹಾಗೆಯೇ ನಮ್ಮಂಥವರಿಗೆ ಪ್ರಾರ್ಥನೆಯೇ ಬಲ. ಅದಕ್ಕೆ ದೇವರ ಮುಂಭಾಗದಲ್ಲಿ ಹೋಗಿ ಆಗ ಹೇಳಿದಾಗೆ ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥನೆ. ಆ ಮಗುವಿನ ತಾಯಿಗೆ ಮಗುವಿಗೆ ಏನು ಬೇಕು ಅಂತ ಗೊತ್ತಾಯಿತೋ, ಹಾಗೆಯೇ ದೇವನಾದವನಿಗೆ ಇವನಿಗೆ ಏನು ಬೇಕು ಅಂತ ಅವನಿಗೆ ಗೊತ್ತಾಗ್ತದೆ. ಹಾಗಂತ ಗೊತ್ತಾಗುತ್ತೆ ಅಂತೇಳಿ ಹಾಗೆ ಬಾಯಿಗೆ ಹಾಕುವುದಲ್ಲ. ಕೇಳಿದ್ರೆ ಉಂಟು. ಹೌದು, ಕೇಳದೆ ಇವು ನಮಗೆ ಏನು ಬೇಕು ಅವನಿಗೆ ಗೊತ್ತುಂಟು, ಗೊತ್ತಿಲ್ಲದೆ ಅಲ್ಲ. ಹಾಗೆಯೇ ದೇವರಲ್ಲಿ ಕೇಳಬೇಕು ಅನ್ನುವಂತ ಈ ಒಂದು ನಿನ್ನ
ಆ ಸಲಹೆ, ಅಭಿಮತ, ಸೂಚನೆ, ಆಶಯ ಎಲ್ಲವೂ ನನಗೆ ಹಿತ ಎನಿಸಿತು ಸುಶೀಲ. ಅದರಿಂದ ಈಗ ದ್ವಾರಕ್ಕೆ ಹೋಗಿ ಬನ್ನಿ ಸ್ವಾಮಿ. ಆದಿತು ಆಗ ಮಕ್ಕಳು ಅಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಆ ಸಣ್ಣ ಮಗುವನ್ನು ನೋಡಿಕೊ ಸ್ವಲ್ಪ. ಅದು ಎಲ್ಲಿ ಹೋಗ್ತಾ ಉಂಟು, ಆ ಮಕ್ಕಳ ಕಡೆ ಗಮನ ಇರಲಿ. ಆಯ್ತು. ನಾನು ಇವತ್ತು ಹೋಗಿ ನಾಳೆ ಈ ಕಡೆಗೆ ಬರ್ತೇನೆ. ಏನು ಸುಶೀಲ, ನೀ ಹೇಳಿದೆ ಅಂತ ನಾನು ಹೊರಟೇ ಬಿಟ್ಟೆ. ಹಾಗಾಗಬಾರ್ದಲ್ವೇ? ಹಾಗಂತ ದೇವರಲ್ಲಿ ಹೋಗುವಾಗ ಬರಿಗೈಯಲ್ಲಿ ಹೋಗುವುದೇ? ಹೋಗಬಾರ್ದು. ಬರಡಿ ದಾರಿದ್ರ್ಯ ಬರೆಯ ಮರಣರು ಹೊರತೆ ಶ್ರೀಪತಿಗೆ ಹೊರತೆ ಶ್ರೀಪತಿಗೆ ಗಂಡಿನ ಅವಲಕ್ಕಿ ಗಿರಿಗುವೆ ನೀಡದನು. ಹೊರತೆ ಶ್ರೀಪತಿಗೆ ಗಂಡಿನೊಳಲಕ್ಕಿ ಗಿರಿಗುವೆ ನೀಡದನು. ಎದಿದಿ ಬಲಿಜಿಂದೆ ಪ್ರಾಣಕಾಂತ ಶ್ರೀಮತಿಗೆ ಗಟ್ಟಿದವ ಲಕ್ಕಿಗೆ ಬಿರಿಸುವೆ ನೀಡದನೇ ನೀನು ಪ್ರಾಣಕಾಂತ. ಸ್ವಾಮಿ, ಸುಶೀಲ, ಬರಿಗೈಯಲ್ಲಿ ಹೇಗೆ ಹೋಗುದು ಅಂತ ಆಲೋಚನೆ ಮಾಡ್ತಾ ಇದ್ದೀರಲ್ವೇ? ಅದೇ ಯೋಚನೆ ಮಾಡುತ್ತಾ ಇದ್ದದ್ದು. ಹೌದು, ಆದ್ರೆ ಒಳಗೆ ಹುಡುಕಿದ್ರೆ ಏನು ಒಂದು ಅಕ್ಕಿ ಕಾಳು ಸಿಗ್ತಾ ನಾನು ಇಲ್ಲ. ಅದಕ್ಕೆ ನಿನ್ನಲ್ಲಿ ಕೇಳಲಿಲ್ಲ. ಒಳಗಿಂದ ಏನಾದ್ರೂ ತಂದು ಕೊಡು ಅಂತ ಹೇಳಿದ್ರೆ ಒಳಗೆ ಏನುಂಟು ಹೇಳು. ಹೌದು, ಬರೇ ನೀರು ಕುಡಿದು ದಿನ ತೆಗಿತಾ ಇದ್ದೇವೆ ನಾವು. ಬರೇ ನೀರು ಕುಡಿದು ದಿನ ತೆಗಿತಾ ಇದ್ದೇವೆ, ಅದನ್ನ ಹೇಗೆ ಕೊಡ್ಲಿ? ಹೌದು, ಹಾಗಂತ ಮನೆಯಲ್ಲಿ ಏನು ಇಲ್ಲ ಅಂತೇಳಿ ಬರಿಗೈಯಲ್ಲಿ ದೇವರ ಹತ್ರ ಹೋಗುವುದುಂಟೆ ಹೇಳು. ಅದಕ್ಕೊಂದು ಪರಿಹಾರ ಕಂಡು ಹುಡುಕ್ತಿದ್ದೇನೆ ನಾನು. ಕೆಲವು ಕಡೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು. ಎಲ್ಲಿ ಎಲ್ಲ ಗೊತ್ತಾ, ಒಂದು ಚಿಕ್ಕ ಮಕ್ಕಳಿದ್ದಲ್ಲಿ ನೆಂಟರ ಹಾಗೆ ಯಾರಾದ್ರೂ ಹೋಗೋದಿದ್ರೆ ಆ ನೆಂಟರು ಒಳಗೆ ಬಂದ ಕೂಡಲೇ ಆ ಮನೆಯಲ್ಲಿದ್ದ ಮಕ್ಕಳು ನೋಡುವುದು ನೆಂಟರ ಕೈಯನ್ನು. ಓ, ನನ್ನ ಮಾವ ಬಂದ್ರು, ನನ್ನ ಅಜ್ಜ ಬಂದ್ರು, ನನ್ನ ಚಿಕ್ಕಪ್ಪ ಬಂದ್ರು. ಚಿಕ್ಕಪ್ಪ, ನನಗೇನು ತಂದಿದ್ದೀರಿ? ಮಾವ, ಏನು ತಂದಿದ್ದೀರಿ ನನಗೆ? ಆ ಮಗು ಕೇಳ್ತದೆ. ಹೌದು, ಆವಾಗ ಇವತ್ತು ತಕೊಂಡು ಹೋದವನು ಕೊಟ್ರೆ ಮಗುವಿಗೆ ಆನಂದ ಆಗುತ್ತದೆ. ಮತ್ತೆ ಮಗುವಿನ ಪ್ರಶ್ನೆ ಏನು ಗೊತ್ತೇ? ಮಾವ, ಚಿಕ್ಕಪ್ಪ, ನೀವು ಹೋಗುದು ಯಾವಾಗ? ಅರ್ಥ ಆಯ್ತಾ? ಏನು ಅಂದ್ರೆ ಆ ಮಗುವಿನ ಭಾವನೆ ಏನಿರ್ತದೆ, ಇನ್ನೂ 4-6 ದಿವಸ ಕೂತುಕೊಳ್ಳಬೇಕು ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಕೂತುಕೊಳ್ಳಿ ಅಂತ. ಹಾಗಂತ ಮಗು ಕೇಳುವುದು ಹೇಗೆ? ಭಾವ, ಚಿಕ್ಕಪ್ಪ, ಆ ದೊಡ್ಡ ಯಾವಾಗ ಹೋಗುದು ನೀವು? ಹೋಗಬೇಕು ಅನ್ನೋದಲ್ಲ, ನೀವು ಇಲ್ಲೇ ಇರ್ಬೇಕು ಅನ್ನೋದ ಮಗುವಿನ ಮುಗಿದ ಭಾವನೆ. ಅಂತ ಮಕ್ಕಳಿದ್ದಲ್ಲಿ ತಿಂಡಿ ಏನಾದ್ರೂ ಕೊಂಡು ಹೋಗಲಿ. ಮತ್ತೆ ಗರ್ಭಿಣಿಯರಿದ್ದಲ್ಲಿ ಅವಳಿಗೆ ಬಯಕೆ ಅನ್ನುವಂಥದ್ದು ಇರ್ತದೆ. ಹಾಗಂತ ಬಯಕೆ ಅದು ಸಿಹಿ ತಿನ್ನುವುದು ಅಲ್ಲ, ಮತ್ತೇನನ್ನು ತಿನ್ನುವುದು. ಅದು ಅವಳಿಗೆ ಬಯಕೆ. ಯಾಕೆ? ಅವಳಿಗಾಗಿ ಅಲ್ಲ, ಅವಳ ಹೊಟ್ಟೆಯಲ್ಲಿ, ಅವಳಗ ಹೊಟ್ಟೆ ಅಂತ ಅಲ್ಲ, ಅದಕ್ಕೆ ಪವಿತ್ರವಾದ ಹೆಸರು ಗರ್ಭ ಅಂತ. ಗರ್ಭ ಅನ್ನುವಂಥದ್ದು 2 ಕಡೆಯಲ್ಲಿ ಮಾತ್ರ ಶಬ್ದ ಪ್ರಯೋಗ. ಒಂದು ದೇವರ
ವಿಗ್ರಹ ಇರುವಂತ ಪ್ರದೇಶಕ್ಕೆ ಗರ್ಭಗುಡಿ, ಮತ್ತೊಂದು ಆ ಹೆಣ್ಣಿನ ಗರ್ಭ. ನಮ್ಮಂತ ಗಂಡಸರಿಗೆ ಎಲ್ಲೋ ಯಾರು ಅವನ ಗರ್ಭ ಅಂತ ಹೇಳುವುದಿಲ್ಲ. ಹಾಗಾದ್ರೆ ಅಷ್ಟು ಪವಿತ್ರವಾದ್ದು ಅಂತಹ ಗರ್ಭವತಿಯಾದಂಥವಳಲ್ಲಿ ಹೋದಾಗ ಆ ಒಳಗಿರುವ ಮಗುವಿಗೆ ತಿನ್ನಿಸುವ ಅಭಿಲಾಷೆಯಿಂದ, ಆಸೆಯಿಂದ, ಬಯಕೆಯಿಂದ ಅವಳು ಇರ್ತಾಳೆ. ಆವಾಗ ಅವಳಿಗೆ ಬೇಕಾದನ್ನು ಕೊಂಡೋದ್ರೆ ಆನಂದ ಆಗುತ್ತದೆ. ಗರ್ಭಿಣಿಯರಿದ್ದಲ್ಲಿ, ಮಕ್ಕಳಿದ್ದಲ್ಲಿ, ವೃದ್ಧರಿದ್ದಲ್ಲಿ, ಇನ್ನು ಅನಾರೋಗ್ಯ ಪೀಡಿತರಿದ್ದಲ್ಲಿ ದೇವರ ಭಾಗದಲ್ಲಿ ಹೋಗುವಾಗ ನಾನು ಇವತ್ತು ಹೋಗುವುದು ದೇವನನ್ನು ಕಾಣಲಿಕ್ಕೆ. ಹಾಗಂತ ದೇವ ನನ್ನ ಮಿತ್ರ, ನನ್ನ ಸ್ನೇಹಿತ, ನನ್ನ ವಾತ್ಸಲ್ಯದವನು, ನನ್ನ ಜೊತೆಯಾಗಿದ್ದವನು ಅನ್ನುವಂಥ ಸಲುಗೆ ನನ್ನಲ್ಲಿ ಉಂಟು. ಆದ್ರೆ ಲೋಕದ ಮಂತ್ರಿ ಭಗವಾನ್ ಶ್ರೀಕೃಷ್ಣ ಅವ ಲೋಕದ ಅವತಾರ ಮೂರ್ತಿಯಾಗಿ ಅಷ್ಟು ಈಗ ದ್ವಾಪರ ಯುಗದಲ್ಲಿ ಅಷ್ಟಮ ಅವತಾರದಲ್ಲಿ ಕಾಣಿಸಿಕೊಂಡವನಲ್ಲವೇ, ಅವನನ್ನು ಕಾಣುವುದಕ್ಕೆ ಬರಿಗೈಯಲ್ಲಿ ಹೋಗಬಾರದು ಅಂತ ನನ್ನ ಆಲೋಚನೆ ಇರುವಾಗ ನೀನೇ ಏನು ಕೈಯಲ್ಲಿ ಅದು ನೆರೆಮನೆಯಿಂದ ಒಂದು 3 ಮುಷ್ಟಿ ಅವಲಕ್ಕಿ ತಂದಿದ್ದೇನೆ ಸ್ವಾಮಿ. ನಿಮ್ಮ ಉತ್ತರೀಯವನ್ನು ಕೊಡಿ, ಅದರಲ್ಲಿ ಕಟ್ಟಿ ಕೊಡ್ತೇನೆ. ಸುಶೀಲಾ, ಉತ್ತರೀಯವನ್ನು ಕೊಟ್ಟಿದ್ದೇನೆ. ಶುದ್ಧವಾದ ಬಾಳೆಯಲ್ಲಿ ಕಟ್ಟಿ ನಿಮ್ಮ ಉತ್ತರೀಯದಲ್ಲಿ ಕಟ್ಟಿ ಕೊಟ್ಟಿದ್ದೇನೆ. ಉತ್ತರೀಯದಲ್ಲಿ ಕಟ್ಟಿದ್ದಿ ಹೌದು, ಆದ್ರೆ ಇದು ಉತ್ತರೀಯವನ್ನು ಹರಿದು ಕಟ್ಟುವುದಲ್ಲ, ಇದು ಹರಿದದ್ದೇ ಉತ್ತರೀಯ. ಹೌದು, ಹರಿದ ಉತ್ತರೀಯದಲ್ಲಿ ಅವಲಕ್ಕಿ ಕಟ್ಟಿದ್ದೇನೆ. ಕೃಷ್ಣನಿಗೆ ಅರ್ಪಣೆ. ಸುಶೀಲಾ, ನೀ ಕಟ್ಟಿ ಕೊಟ್ಟ ಎಷ್ಟು ಮುಷ್ಟಿ ಉಂಟು? 3 ಮುಷ್ಟಿ. ಅದು ಯಾಕೆ 3? ತ್ರಿಕರಣ ಪೂರ್ವಕ ಕಾಯ, ವಾಚ, ಮನಸ ಅಷ್ಟು ಇದ್ದುಕೊಂಡು ತ್ರಿಕರಣ ಪೂರ್ವಕವಾಗಿ ಕಟ್ಟಿಕೊಟ್ಟಂತ ಈ ಅವಲಕ್ಕಿಯನ್ನು ಇದು ಕೃಷ್ಣನಿಗೆ ಅರ್ಪಿಸುವ ಸ್ವಾಮಿ. ಹರಿದ ಬಟ್ಟೆಯಲ್ಲಿ ಕಟ್ಟಿಕೊಂಡಿದ್ದು. ಈಗ ಮಕ್ಕಳು ಆ ಕಡೆ ಈ ಕಡೆ ಹೋಗದೆ ಸ್ವಲ್ಪ ನೋಡಿಕೋ. ಆಯ್ತು, ನಾನು ಹೋಗಿ ನಾಳೆ ಬರ್ತೇನೆ. ಆಯ್ತಾಯ್ತು, ಹೋಗಿ ಬನ್ನಿ ಸ್ವಾಮಿ. ಸುಶೀಲಾ, ಸುಶೀಲಾ ಸ್ವಾಮಿ. ವನಿತೆಯು ಹಳೆಯ ತುಂಡಲಿ ಚಿನುಮಯಂಗರ್ಭಿ ಸಂಪದನ ಗಣಗವ ಪಡೆವ ಹಂಬಲದಿ ನಡೆದುವ ನೋಡಿ, ಅನುಕೂಲೆಯಾದ ಸತಿ ಬೇಕು ಅನ್ನುವುದು ಇದಕ್ಕೆ ನೋಡಿ ಎಚ್ಚರಿಸಿದ್ಲು. ನನಗೊಂದು ಒಳಗೆ ಅಹಂಕಾರ ಇತ್ತು, ಕೃಷ್ಣನನ್ನು ಯಾಕೆ ನೋಡಬೇಕು, ಕೃಷ್ಣನಲ್ಲಿ ಯಾಕೆ ನಾ ಹೋಗಬೇಕು ಅನ್ನುವಂಥದ್ದು. ಆದ್ರೆ ಇವತ್ತು ಎಚ್ಚರಿಸಿ ನನಗೆ ಅನುಕೂಲ ಆಗುವ ಹಾಗೆ ನಡೆದವಳು ನಿಜವಾದ ಸತಿ. ಅಂತ ಸತಿಯನ್ನು ಕೊಟ್ಟದ್ದು ಅದು ಶ್ರೀಕೃಷ್ಣ ಅನ್ನುವಂಥದ್ದು ಸ್ಪಷ್ಟವಾಯಿತು. ಅವಳು ಕೊಟ್ಟಂತ ಅಯ್ಯೋ, ಆ ಮಗು ಹತ್ತಿರ ಏನ್ ಕೇಳ್ತಾ ಇರೋದು ನೀನು? ಆ ಅವಲಕ್ಕಿ ನಿನಗೆ? ಇಲ್ಲ ಮಗು, ಇಲ್ಲ ಮಗು, ಇದು ಕೃಷ್ಣನಿಗೆ ಅಂತ ನಾ ತಕೊಂಡು ಹೋಗುವುದು. ನಿನಗೆ ನಾಳೆ ಕೊಡ್ತೇನೆ, ಅಳಬೇಡ ಮಗು. ನಿನಗೆ ಏನು ಬೇಕಾದ್ದು? ಆನೆ? ಅಯ್ಯೋ ದೇವರೇ, ಆ ಮಗು ಕೇಳುದು, ಅಪ್ಪಯ್ಯ ನೀವು ಕೃಷ್ಣನಲ್ಲೇ ಹೋಗುತ್ತಾ ಇದ್ದೀರಲ್ಲ, ನನಗೊಂದು ಆಟಕ್ಕೆ ಒಂದು ಆನೆ. ಅಯ್ಯೋ ದೇವರೇ, ನಾನು ಆನೆ ಯಾವ ಗುಡ್ಡೆಗೆ ಹೋಗಿತಾ ಇರುವುದು? ಆ ಮಗು ಹೇಳೋದು ಕೃಷ್ಣನಲ್ಲಿ ದ್ವಾರಕೆಯಲ್ಲಿ ಆನೆ ಉಂಟು, ಅಲ್ಲಿಂದ. ಅಯ್ಯೋ ದೇವರೇ, ನಮಗೆ ಊಟಕ್ಕಿಲ್ಲ, ಆನೆಗೆ ಹೊತ್ತಿಗೆ ಎಷ್ಟು ಬೇಕು? ಆದಿತ್ತು ಮಗು, ಅದ್ರ ಕಲ್ಪ ನೋಡಿ, ಅದ್ರ ಮುಗ್ಧತೆ ನೋಡಿ, ಅದಕ್ಕೆ ಆಟಿಗೆ ಆನೆ ಬೇಕಂತ. ನೀನೇನ್ ಕೇಳು? ಕುದುರೆ, ನಿನಗೆ ಕುದುರೆ? ಅಯ್ಯೋ, ನಗರ್ತಾಳೆ ಅವಳು, ನಿನಗೆ ಕುದುರೆ ಬೇಕನೆ?
ಅಳಬೇಡ ಮಗು, ಅಳಬೇಡ ಮಗು. ನಾಳೆ ಹೋಗಿ ಕೃಷ್ಣನಲ್ಲಿ ಕೇಳಿ, ನಿನಗೆ ದೊಡ್ಡದು ಬೇಕಾ ಸಣ್ಣದು ಬೇಕಾ ಕುದುರೆ, ನಾ ತರ್ತೇನೆ. ಏನು ಅಯ್ಯೋ, ಆ ಮಗುವಿನ ಮುಗುತತ್ತ ನೋಡಿ, ನನಗೆ ಆನೆ ಬೇಕು, ನನಗೆ ಆಟಿಕೆ ಬೇಕು, ನನಗೆ ಕುದುರೆ ಬೇಕು ಅಂತ ಹೇಳ್ತಾ ಉಂಟು. ಆ ಮಕ್ಕಳಿಗೆಲ್ಲ ಸಮಾಧಾನ ಮಾಡಿ ಆಯ್ತು. ಇನ್ನು ಸಾಗುತ್ತೇನೆ ಮುಂದೆ. ಬರೆಯೊಳಿಸಿ ಅಕುಂಠಿತವಾಗಿರುವಂತಹ ವೈಕುಂಠಧಾಮದಿಂದ ಧರೆಗಿಳಿದ ಅವತಾರಿ ಪುರುಷ ಎನ್ನುವ ಹಾಗೆ ಲೋಕನನ್ನು ಕೊಂಡಾಡುತ್ತಾ ಉಂಟು. ಹಾಗಾದ್ರೆ ಮೇಲಿನಿಂದ ಕೆಳಗೆ ಇಳಿಯುವುದಕ್ಕೆ ಕಾರಣ ಸದೃಶವಾದಂತಹ ಘಟನೆ ಯಾವುದು ಅಂತ ಕೇಳಿದರೆ, ಭಕ್ತಾಗ್ರೇಸರಲ್ಲಿ ಓರ್ವರಾಗಿರುವಂತಹ ಭೃಗು ಮಹರ್ಷಿ ಕೊಟ್ಟಂತಹ ಶಾಪವೇ ಮೂಲವಾಗಿ ಗಗನದ ತಟದಿಂದ ಈ ಭೂತಳಕ್ಕೆ ಇಳಿಯಬೇಕಾದಂತಹ ಪ್ರಸಂಗವೊಂದು ನಿರ್ಮಾಣವಾಯಿತು. ಕ್ರೋಧವಶನಾಗಿರುವಂತಹ ಭೃಗು ತನ್ನ ಸತಿಯನ್ನು ಕಳೆದುಕೊಂಡೇ ಅಲ್ಲ ಎನ್ನುವಂತಹ ದುಃಖಕ್ಕೆ ವಿವಶನಾಗಿ ಶಪಿಸುವುದಕ್ಕೆ ಯೋಗ್ಯನೋ ಎನ್ನುವುದನ್ನು ವಿವೇಚನೆಗೆ ಒಳಪಡಿಸದೆ ಕ್ಷೀರಸಾಗರ ಶಯನನಾಗಿರುವಂತಹ ವಿಷ್ಣುವನ್ನೇ ಶಪಿಸುವುದಕ್ಕೆ ಮುಂದಾದ. ಸತಿಯನ್ನು ಕಳೆದುಕೊಂಡಂತಹ ದುಃಖ ನಿನ್ನ ಅನುಭವಕ್ಕೆ ವೇದ್ಯವಾಗಬೇಕು ಅಂತಾದರೆ ನೀನೂ ಕೂಡ ಭೂಮಿಯಲ್ಲಿ 10 ಅವತಾರವನ್ನು ಎತ್ತಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿ ಹೋಗಲಿ ಎನ್ನುವ ಹಾಗೆ. ಆಗ ನಾನಾಡಿದ ಮಾತು, ಶಾಪವಿದನು ಶಿರದೊಳ ಅಂತೆ ತಾಪಸೋತ್ತಮ ಎನ್ನುವ ಹಾಗೆ. ಕೆಲವು ನಾಟಕದ ವೇದಿಕೆಯನ್ನು ಸಿದ್ಧಗೊಳಿಸುವುದಕ್ಕೆ ಬೇಕಾದಂತಹ ಪೂರ್ವ ಸಂಚಿಕೆಗಳೋ ಪೂರ್ವ ತಯಾರಿಯೋ ಬೇಕಾಗುತ್ತದೆ. ಒಮ್ಮಿಂದೊಮ್ಮೆಲೆ ನಾಟಕವನ್ನು ಆರಂಭಿಸುವುದಕ್ಕೆ ಸಾಧ್ಯವಿಲ್ಲ. ನಾಟಕ ರಂಗದಲ್ಲಿ ಪ್ರವರ್ತಿಸಬೇಕಾದಂತಹ ಪಾತ್ರಗಳನ್ನು, ಅವುಗಳು ಪ್ರವರ್ತಿಸಬೇಕಾದಂತಹ ಸನ್ನಿವೇಶವನ್ನು ಮೊದಲಾಗಿ ರೂಪಿಸಿ ಆಮೇಲೆ ಸೂತ್ರಧಾರನಾಗಿ ನಾನೇ ಕಾಣಿಸಿಕೊಂಡು ಜಗತ್ತನ್ನೇ ರಂಗವೇದಿಕೆಯನ್ನಾಗಿಸಿ ನಡೆಸುವುದಕ್ಕೆ ಬೇಕಾಗಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎನ್ನುವ ಹಾಗೆ ಹಂಬಲಿಸಿ ಶಾಪವನ್ನು ವರವಾಗಿಸಿಕೊಂಡು ಮೇಲಿನಿಂದ ಕೆಳಗೆ ಇಳಿದು ಬಂದವನು. ಈಗಾಗಲೇ ಭೂಭಾರವನ್ನು ಹನನಗೊಳಿಸುವುದಕ್ಕೆ ಬೇಕಾಗಿ ಅನೇಕ ಅವತಾರಗಳನ್ನು ಪೂರ್ಣಗೊಳಿಸಿದ ಹಾಗಾಗಿದೆ. ಪ್ರಸ್ತುತ ಪೂರ್ಣಾವತಾರ ಎನ್ನುವಂತಹ ವಿಶೇಷತೆಯನ್ನು ಒಳಗೊಂಡಂತೆ ಕೃಷ್ಣಾಭಿಧಾನದಿಂದ ಈ ದ್ವಾರಕೆಯಲ್ಲಿ ನನ್ನ ವ್ಯವಸ್ಥಾಯವನ್ನು ಮಾಡ್ತಾ ಇದ್ದೇನೆ. ಹಾಗಾದ್ರೆ ಭೂಭಾರವನ್ನು ಹನನ ಮಾಡುವುದು ಅಂತ ಹೇಳಿದ್ರೆ ದುಷ್ಟರನ್ನೆಲ್ಲ ಮರ್ದಿಸುವುದು ಅಂತ ಕೇಳಿದ್ರೆ ಅದು ಒಂದು ಪ್ರಕಾರವಾದಂತಹ ಮರ್ದನ ಕ್ರಿಯೆಯಾದರೆ,
ಸಜ್ಜನರ ಬದುಕನ್ನು ಅಡರಿರುವಂತಹ ಬವಣೆಗಳೆನ್ನುವ ದುಷ್ಟರನ್ನು ಯಾವಾಗ ಕಡಿಮೆ ಮಾಡಬೇಕಾದಂತಹ ಸನ್ನಿವೇಶ ಬರುತ್ತದೆ. ಹೀಗೆ ನಾನು ಯೋಚಿಸುತ್ತಾ ಕಾಲ ಕಳೆಯುತ್ತಾ ಇದ್ದೇನೆ. ಕುಶಸ್ಥಳಿಯನ್ನು ಮೇಲಕ್ಕೆ ಎತ್ತಿ ದ್ವಾರಾವತಿಯನ್ನು ನಿರ್ಮಾಣ ಮಾಡಿ ಭಕ್ತಜನ ಸಮೂಹದೊಂದಿಗೆ ಬದುಕನ್ನು ಸಾಗಿಸುವಂತಹ ಈ ಕಾಲಕ್ಕೆ ಸದ್ಯದಲ್ಲಿಯೇ ಮತ್ತೊಂದು ವಿಶೇಷವಾದಂತಹ ಪ್ರಸಂಗವನ್ನು ಹೆಣೆಯಬೇಕು ಅಂತ ಸಂಕಲ್ಪ ಉಂಟಾಗುತ್ತಾ ಇದೆ. ಹೀಗೆ ಹಂಸತೂಲಿಕಾ ತಲ್ಪದಲ್ಲಿ ಕುಳಿತಿರುವಂತಹ ಹೊತ್ತಿಗೆ ಸಂಕಲ್ಪ ಈಡೇರಿಸುವಂತಹ ಕಾಲವೂ ಸನ್ನಿಹಿತವಾಯಿತು ಅಂತ ಅನ್ನಿಸುವುದು. ಯಾರು ಈ ಕಡೆಗೆ ಬರುವುದು ನೋಡೋಣ. ಕೃಷ್ಣ. ಸುಧಾಮ. ಹೌದು. ಹಬ್ಬ. ಅಲ್ಲ, ಎಂತಹ ಆಶ್ಚರ್ಯವೋ ಇದು. ಎಂತದ್ದು ಆಶ್ಚರ್ಯ ನಿನಗೆ? ಅಲ್ಲ, ನಿನ್ನ ಆಗಮನ ಅನಿರೀಕ್ಷಿತವಾದರೂ ಅನಪೇಕ್ಷಿತವಾದದ್ದೇನು ಅಲ್ಲವೇ ಅಲ್ಲ. ಸದಾಕಾಲ ನಾವು ನಮ್ಮಂತವರನ್ನು ಕಾಣಬೇಕು ಎನ್ನುವಂತಹ ಹಮ್ಮಲವನ್ನು ಹೊಂದಿದಾಗ, ಅಲ್ಲ ಬಂಧುಗಳನ್ನು ಸ್ನೇಹಿತರನ್ನು ಕಾಣುವಂತಹ ಅಪೇಕ್ಷೆಯನ್ನು ಮುಂದಿರಿಸಿದರೆ ಅದು ಆಗಿಯೇ ಆಗುತ್ತದೆ ಅಂತ ಹೇಳುವುದಕ್ಕಿಲ್ಲ. ಕೆಲವೊಮ್ಮೆ ನಮ್ಮ ಸಂಕಲ್ಪ ಶುದ್ಧವಾಗಿದ್ದಾಗ ಕಾಲವೂ ಕೂಡಿ ಬರ್ತದೆ ಅಂತ ಕೇಳುವುದಿಲ್ವಾ? ಇದು ಹಾಗೆಯೇ ಆಯಿತು. ಏನು? ಧಾರಾವತಿಯಲ್ಲಿ ನಿಶ್ಚಿಂತನಾಗಿ ನನ್ನವರನ್ನು ಕೂಡಿಕೊಂಡು ಕಾಲ ಕಳೆಯುವಂತಹ ಸಂದರ್ಭ, ಬಾಲ್ಯದ ಒಡನಾಡಿಯಾಗಿರುವಂತಹ ನಿನ್ನನ್ನು ಕಾಣುತ್ತೇನೆ ಎನ್ನುವ ನಿರೀಕ್ಷೆಯೇ ನನಗಿರಲಿಲ್ಲವಾಗಿತ್ತು. ಹೀಗೆ ಬಾ, ಹೀಗೆ ಬಾ, ಹೀಗೆ ನಿಲ್ಲು. ಕೃಷ್ಣ, ನೀನು ಈಗ ಹೀಗೆ ಬಾ ಹೇಳ್ತಿ, ಹೌದು. ನನ್ನ ನಿರೀಕ್ಷೆಯಲ್ಲಿ ಇಲ್ಲ ಅಂತ ನೀ ಹೇಳ್ತಿ, ಹೌದಪ್ಪ. ಆದ್ರೆ ನಾನು ಬಂದಾಗ ಗಮನಿಸಿದ ವಿಚಾರವನ್ನು ಮತ್ತೆ ಮತ್ತೆ ನಾ ಯೋಚಿಸುವಾಗ ನಿರೀಕ್ಷೆ ಇಲ್ಲದ್ದು ಏನೂ ಅಲ್ಲ. ನನ್ನ ಮನೆಯಿಂದ ಹೊರಟು ಬಂದೆ, ರಾಜಬೀದಿ ಹಾಗೆಯೇ ಕಾಡಿನ ಹಾದಿ ಎಲ್ಲ ದಾಟಿಕೊಂಡು ಮುಂದೆ 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 ಬಂದೆ. ಬರ್ತಾ ಇರುವಾಗಲೇ ಕೆಲವು ಮಕ್ಕಳು ನನ್ನನ್ನು ನೋಡು, ನನ್ನನ್ನು ನೋಡಿದ್ಯಾ ನೀನು ಹೇಗೆ ಇದ್ದೇನೆ ಅಂತ? ಹೌದು. ಒಂದೇ ಒಂದು ಬಟ್ಟೆ ಉಂಟು, ಅದು ಕೂಡ ಅಲ್ಲಲ್ಲಿ ಹರಿದು ಹೋಗಿದೆ. ಅಲ್ಲ, ಬಟ್ಟೆ ಒಂದೇ ಇದ್ರೆ ಒಳ್ಳೆಯದು. ಹೇಗೆ? ಬಟ್ಟೆ ಕವಲಾದ್ರೆ ಅಪಾಯ ಆಗುವುದು. ಹೌದೇ? ಬಟ್ಟೆ ಎನ್ನುವುದಕ್ಕೆ ದಾರಿ ಅಂತ ಅರ್ಥ ಅಲ್ವೇನು? ಹೌದು ಕೃಷ್ಣ. ಹಾಗಾಗಿ ಅದು ಏಕ ಬಟ್ಟೆಯೇ ಆಗಿರ್ಬೇಕು. ಮತ್ತೆ ನೋಡು, ಇಲ್ಲಿಯವರೆಗೆ ಜುಟ್ಟು ಉಂಟು, ಆಮೇಲೆ ಇಲ್ಲಿವರೆಗೆ ಗಡ್ಡ ಬಂದಿದೆ. ನನ್ನ ಈ ಅಂಗವನ್ನು ಶರೀರವನ್ನು ಕಂಡಂತಹ ಸಣ್ಣ ಮಕ್ಕಳು ಯಾರು ದಾರಿಯಲ್ಲಿ ಹುಚ್ಚ ಹೋಗ್ತಾ ಅಂತ ಕಲ್ಲನ್ನು ಎಸೆದರು ಕೃಷ್ಣ. ಸಾಧಕರಿಗೂ ಹುಚ್ಚನಿಗೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಸಾಧಕರಿಗೆ ತಮಗಿರುವ ಹುಚ್ಚು ಯಾವುದು ಅಂತ ಗೊತ್ತಿರುತ್ತದೆ, ಹುಚ್ಚರಿಗೆ ತಮಗಿರುವ ಹುಚ್ಚು ಯಾವುದು ಅಂತ ಅರ್ಥ ಆಗುವುದಿಲ್ಲ. ಅಷ್ಟೇ ಅಲ್ಲ ವ್ಯತ್ಯಾಸ? ಹೌದು ಕೃಷ್ಣ. ಹಾಗಾಗಿ ನೀನು ಸಾಧಕರ ಶ್ರೇಷ್ಠ ಅಂತ ಅರ್ಥ ಆಯಿತು. ಹಾಗಂತ ಬರೇ ಇದು ದಾರಿ ಮಧ್ಯದ ಕಥೆ ಆಯ್ತು. ಇನ್ನು ನಿನ್ನ ದ್ವಾರಕ್ಕೆ ಬಂದಾಗ ಆ ದ್ವಾರ ಪಾಲಕರು ತಡೆದ್ರು. ಅಪರಿಚಿತ ಇದೆ, ಹುಚ್ಚ ಎಲ್ಲಿ ಹೋಗ್ತಾ ಇದ್ದೆ ಅವರು ನನ್ನ ಜೋರು ಮಾಡಿದ್ರೆ ಕೃಷ್ಣ. ಇದು ನಿನಗೆ ಗೊತ್ತುಂಟ ಇಲ್ವಾ? ಹೇಳಾಮ. ಅನೇಕರು ನನ್ನನ್ನು ಕಾಣುವುದಕ್ಕೆ ಅಂತ ಇಲ್ಲಿಗೆ ಬರುವುದೇನು ಹೊಸತಲ್ಲ. ಯಾವಾಗಲೂ ಬರುವಂತಹ ಮುಖವೇ ಆಗಿದ್ರೆ ಬಹುಶಃ ಪರಿಚಿತವಾದದ್ದು ಎನ್ನುವ ಹಾಗೆ ಭಾವಿಸಿ ಒಳ ಪ್ರವೇಶಕ್ಕೆ ಅವಕಾಶ ಕೊಡ್ತಾ ಇದ್ದರೋ ಏನು? ಹೌದು. ಅಲ್ಲ, ನಿನ್ನನ್ನು ನಾನು ಕಂಡದ್ದೇ ಆ ಬಾಲ್ಯಾವಸ್ಥೆಯಲ್ಲಿ ಅಲ್ವೇ? ನನಗೆ ಒಮ್ಮೆ ಇದು ಸುಧಾಮ ಹೌದೋ ಅಲ್ವೋ ಏನೋ ಶಂಕೆ ಉಂಟಾಗುವ ಕಾಲ ಬಂದಾಗಿದೆ. ಹಾಗಿದ್ದಾಗ ಮತ್ತೆ ನಮ್ಮವರಿಗೆ ಬಾರದೆ ಇದ್ದೀತು. ಹಾಗಂತ ಅವರನ್ನು ಸಮಾಧಾನ ಪಾಡಿಸುವುದಕ್ಕೆ ನಾ ಹೇಳಿದೆ. ಏನು? ನಿಮಗೆ ನಾನು ಹುಚ್ಚನಾಗೆ ಕಾಣ್ತೇನೆ, ಹೌದು. ಆದ್ರೆ ನಿಮ್ಮ ಅಲ್ಲಿ ಒಳಗಿರುವಂತ ಕೃಷ್ಣನನ್ನು ಹೋಗಿ ಹೇಳಿ, ಬಾಲ್ಯ ಸ್ನೇಹಿತ ಕುಚೇಲ ಬಂದಿದ್ದಾನಂತ ನೀವು ಯಾರಾದ್ರೂ ಹೋಗಿ ಹೇಳಿ, ಅವ ಅವಕಾಶ ಇದ್ರೆ ಬಂದು ಕರ್ಕೊಂಡು ಹೋದಾನು ಅಂತ ನಾನು ಇಷ್ಟು ಒಬ್ಬ ದೂತನಲ್ಲಿ ಹೇಳಿದೆ. ಆವಾಗ ಅವ ಹೇಳಿದ, ನಾವು ಹೋಗಿ ಹೇಳಿ ಬರುವ ತನಕ ಹುಚ್ಚ ಇಲ್ಲಿ ಬಾಗಿಲಲ್ಲಿ ಕೂತುಕೋ ಏನು ಅಂತ ನನಗೆ ಹೇಳಿದ. ಆವಾಗ ನಾನು ಧನ್ಯನಾದೆ ಅಂತ ತಿಳ್ಕೊಂಡೆ ಕೃಷ್ಣ. ಯಾಕಂದ್ರೆ ದ್ವಾರಕೆಯ ಬಾಗಿಲನ್ನು ಕಾಯುವಂತ ಯೋಗವನ್ನು ನೀ ಕೊಟ್ಟೆ ಅಲ್ಲ ಕೃಷ್ಣ. ಬಾಗಿಲನ್ನು ಕಾಯುವುದನ್ನೇ ನೀನೊಂದು ಸಾಯುಜ್ಯವನ್ನು ಹೊಂದಿದಂತಹ ಸ್ಥಿತಿಯಲ್ಲಿ ಪರಿಭಾವಿಸಿಕೊಳ್ಳುತ್ತೀಯ ಅಂತ ಆದ್ರೆ ಹಾಗೆಯೇ ಅಲ್ವೇನು ಪ್ರಪಂಚ? ಸಾಮಾನ್ಯವಾದ ಶಿಲೆಯನ್ನೇ ನಾವು ಭಗವಂತನ ಸ್ವರೂಪ ಅಂತ ಭಾವಿಸುವುದರಿಂದಲೇ ಶಿಲೆಯೇ ಭಗವಂತನಾಗಿ ಕಾಣಿಸುವುದು.
ಸಾಕ್ಷಾತ್ ಭಗವಂತನೇ ಚತುರ್ಭುಜಧಾರಿಯಾಗಿ ಬಂದು ನಿಂತರೂ ಕಾಣುವ ಕಣ್ಣಿಲ್ಲದೆ ಇದ್ದವನಿಗೆ ಯಾವುದಾದ್ರೂ ಪ್ರಯೋಜನವಾದೀತು ಹೇಳು? ಇಲ್ಲ. ನೀನು ಬಾಗಿಲನ್ನೇ ಭವಸಾಗರವನ್ನು ದಾಟಿಸುವುದಕ್ಕಿರುವ ಮೂಲ ಮಾಧ್ಯಮ ಅಂತ ಭಾವಿಸುವುದಾದರೆ ನಿನಗೆ ಅದು ಹಾಗೆಯೇ ಕಾಣುವುದರಲ್ಲಿ ವಿಶೇಷತೆ ಏನು ಅಂತ ಕೇಳ್ತೇನೆ. ಹಾಗಾಗಿ ಆ ಧನ್ಯತಾ ಭಾವ ನನಗೆ ಬಂತು ಕೃಷ್ಣ. ಈ ದ್ವಾರಕೆಯ ಬಾಗಿಲಲ್ಲಿ ಕೃಷ್ಣನ ಕುರಿತಾಗಿ ಕೃಷ್ಣ ವಾಸುದೇವ ಅಚ್ಯುತ ಮುರಾರಿ ಅಂತ ಹೇಳ್ತಾ ಇದ್ದಾಗೆ ನೀನೇ ಈ ಕಡೆಗೆ ಬಂದೆ ಅಲ್ಲ ಕೃಷ್ಣ. ನಿಂತು ದಣಿಯುವುದಲ್ಲ, ಬಾರೋ ಹೀಗೆ ಬಾರ ಸುಧಾಮ. ಕುಚೇಲನ ಗಾನುತಾಲತಿ ಮುದಾದಿದ್ದಾಲೆಗೆದ್ದು ಶ್ರೀಧರಮೋ ಶ್ರೀಧರಮೋ ಕಾಣುತ್ತಲತಿ ಮುದದಿಂದಲತ್ತು ಶ್ರೀಧರಮೋ ತಂದದೇವ ಮಗು ಬರ್ಗ ಬಿತ್ತು ಸಕ್ಕರಿಯುತ್ತಾಗ ತಂದದೇವ ಮಗು ಬರ್ಗ ಬಿತ್ತು ಸಕ್ಕರಿಯುತ್ತಾಗ ಇಂದಿರೆಗೆ ರಸಗೇಳಿದೋ ತಂದಾದಿ ಮಧುವ ಕವಿತು ಬಂದಿರುತ್ತ ಇಂದಿರೆ ಎರಸಗೇಳಿದನು. ಬಂದ ಕುಚೇಲನ ಕಾಣುತ್ತಲತಿ ಮುದದಿಯುವುದದ್ದು ಶ್ರೀಧರನು ಶ್ರೀಧರನು. ಆತ್ಮೀಯ ಸುಧಾಮ, ಕೃಷ್ಣ ನಿಂತು ತಣಿಯುವುದಲ್ಲ, ಮತ್ತೆ ನಿನ್ನೊಂದಿಗೆ ಮಾತಾಡಿ ಮುಗಿಯಿತು ಅಂತೆಲ್ಲ ಇಲ್ಲ. ಸಾಕಷ್ಟು ಮಾತುಗಳನ್ನು ಆಡಬೇಕೆನ್ನುವಂತಹ ಹಂಬಲ ಉಂಟಾಗುತ್ತಾ ಇದೆ. ಹೌದೇ? ಹಾಗಂತ ಮಾತಾಡಿಸುವುದಕ್ಕೆ ನಿಲ್ಲಿಸುವುದೇ ಮೂಲ ಕಾರಣವಾಗಬಾರದಲ್ಲ. ಅದಕ್ಕೆ ಹಾಗಾಗಿ ಹೀಗೆ ಬಾ. ಹೀಗೆ ನಿನ್ನ ಕರವನ್ನೇ ಹಿಡಿದುಕೊಂಡು ಈಗ ನಾನು ಕುಳಿತುಕೊಳ್ಳಬಹುದಾದಂತಹ ಈ ರತ್ನ ಸಿಂಹಾಸನದ ಮೇಲೆ ನನ್ನ ಸಮಭಾಗವಾಗಿ ನಿನ್ನನ್ನು ಕುಳಿಸಿಕೊಳ್ಳುತ್ತಾ ಇದ್ದೇನೆ ಕೃಷ್ಣ. ಅಲ್ಲಿ ಹತ್ತಿರದಲ್ಲಿರುವ ರುಕ್ಮಿಣಿ ಅಮ್ಮ ಆ ತಂಬಿಗೆಯಲ್ಲಿ ನೀರು ತಂದ್ರೆ ಕೃಷ್ಣ, ಇದು ನಿನ್ನ ಪಾದ ತೊಳೆಯುವುದಕ್ಕೆ. ಅಯ್ಯೋ ಕೃಷ್ಣ, ಎಂತಹ ಸುಯೋಗ ನೋಡು. ದೂರದಿಂದ ಸಾಗಿ ಬಂದಿರುವಂತಹ ನಿನ್ನ ಪಾದ ರಜವನ್ನು ತೊಳೆಯುವ ಭಾಗ್ಯ ಶ್ರೀಧರನ ಪಾಲಿಗೆ. ಶ್ರೀ ಅಂತ ಹೇಳಿದ್ರೆ ಕೇವಲ ಭೌತಿಕವಾದಂತಹ ಸಂಪತ್ತು ಅಲ್ಲವೇ ಅಲ್ಲ. ಸ್ನೇಹವೆನ್ನುವುದು ಒಂದು ಬೆಲೆ ಕಟ್ಟಲಾಗದ ಸಂಪತ್ತಲ್ಲವೇನು? ಹೌದು. ಗೃಹಸ್ಥಾಶ್ರಮ ಧರ್ಮವನ್ನು ಅಂಗೀಕರಿಸಿಕೊಂಡವ ನೀನು ಅಂತ ನಾನು ಅಸ್ಪಷ್ಟವಾಗಿ ಹೇಳಿದಂತಹ ವರ್ತಮಾನ. ಆದರೆ ಸರಿಯಾಗಿ ವಿಚಾರಿಸಿಕೊಳ್ಳುವುದಕ್ಕೂ ಆಗಲಿಲ್ಲ. ನಿನ್ನದ್ದಾದ ಪ್ರಾಯವನ್ನು ಗಮನಿಸಿದರೆ ನೀನು ಗೃಹಸ್ಥಾಶ್ರಮ ಧರ್ಮೀಯೇ ಆಗಿರುತ್ತೀಯ ಎನ್ನುವಂತಹ ತರ್ಕಕ್ಕೆ ನಾನು ಒಳಗಾಗುವುದು. ಅಂತಹ ಗೃಹಸ್ಥಾಶ್ರಮ ಧರ್ಮದಲ್ಲಿ ಇರುವಂತಹ ಒಬ್ಬಾತನನ್ನು ಕರೆತಂದು ಪಾದರಜವನ್ನು ತೊಳೆದು ಆ ನೀರನ್ನೇ ತೀರ್ಥ ಎನ್ನುವ ಹಾಗೆ ಸ್ವೀಕರಿಸಿದೆ ಅಂತಾದರೆ ನನ್ನ ಬದುಕನ್ನು ಪಾವನವಾಗಿಸುವುದಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಭಾವಿಸಿದೆಯೇನು? ಹಾಗಾಗಿ ಸಪತ್ನೀಕನಾಗಿ ನಿನ್ನ ಪಾದದ್ವಯಗಳನ್ನು ನಾನು ಶುಚಿಗೊಳಿಸುತ್ತಾ ಇದ್ದೇನೆ. ಅಯ್ಯೋ, ಪಾದ ಅಶುಚಿಯಾಗಿದ್ದರಿಂದ ಶುಚಿಗೊಳಿಸುವುದು ಅಂತ ಅರ್ಥ ಅಲ್ಲ. ಶುದ್ಧವಾದ ಪಾದವನ್ನು ಶುಚಿಗೊಳಿಸುವುದರಿಂದ ನಮ್ಮಂತವರ ಬದುಕಿಗೆ ಅಂಟಿಕೊಳ್ಳಬಹುದಾದಂತಹ ಪಾಪಲೇಪಗಳು ಏನುಂಟು ಅದನ್ನು ಕಳೆಯುವುದಕ್ಕಾಗುತ್ತದೆ. ಹಾಗಾಗಿ ಅತಿಥಿ ದೇವೋಭವ ಎನ್ನುವ ಹಾಗೆ ಕರೆದುಕೊಂಡಂತಹ ಸಂಸ್ಕಾರ ಉಳ್ಳ ದೇಶವಲ್ಲವೇ ನಮ್ಮದ್ದು? ಸಾಕ್ಷಾತ್ ದೇವರೇ ನಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾನೆ. ಹೀಗೆ ನಾವು ಅತಿಥಿಗಳ ನೆಲೆಯಲ್ಲಿ ಕಾಣಿಸುವುದಕ್ಕೆ ಮುಂದಾಗುವುದು, ಕಾಣುವುದಕ್ಕೆ ಮುಂದಾಗುವುದು. ಪಾದವನ್ನು ತೊಳೆದಿದ್ದೇನೆ ಕೃಷ್ಣ. ಪಾಪದ ಲೇಪವನ್ನು ಕಳೆಯುವವನು
ಈ ಕಾಲದಲ್ಲಿ ಅವತಾರ ಪುರುಷ ನೀನು ಅಂತ ನನ್ನ ನಂಬಿಕೆ ಕೃಷ್ಣ. ಅಂಥದ್ರಲ್ಲಿ ನೀನು ನಿನ್ನ ಮಡದಿಯಾದಂತ ರುಕ್ಮಿಣಿಯ ಜೊತೆ ಸೇರಿಕೊಂಡು ಈ ಮುದುಕ ಕುಚಲನ ಪಾದವನ್ನು ತೊಳೆಯುತ್ತಂತೇಳಿ ಆದ್ರೆ ಒಂದು ಘಟನೆ ಹೇಳುವ. ಯಾವುದು ಕೃಷ್ಣ? ಕೆಲವರು ನನ್ನನ್ನು ದೇವ ಸ್ವರೂಪವಾಗಿ ಕಂಡರು, ದೇವರಾದರೂ ಆಚಾರ ತಪ್ಪುವುದಕ್ಕಿಲ್ಲ ಹೇಳುವುದಕ್ಕೊಂದು ಘಟನೆ ಇದು. ಅದು ಒಂದು ಹೌದು. ದೇವರಾದವರು ಜಪಿಸಬೇಕಾದದ್ದು ಯಾರನ್ನು ಪ್ರಶ್ನೆ ಉಂಟಾಗುತ್ತದೆ. ಹಾಗೆ ದೇವರಾದವರು ಜಪಿಸುವುದಕ್ಕೆ ಯಾರು ಇಲ್ಲ ಎನ್ನುವ ಹಾಗೆ ಪರಿಭಾವಿಸಿಕೊಂಡು ತಾಟಸ್ಥ್ಯ ಭಾವಕ್ಕೆ ತಳೆದರೆ ದೇವರು ಉಳಿದವರಿಗೆ ಮಾರ್ಗದರ್ಶಕರಾಗುತ್ತಾರೆ. ಅದನ್ನು ನಾನು ಅರ್ಥ ಮಾಡಿಕೊಂಡೆ. ಅವರಿಗೆ ಬೇಕಾಗಿ ನಮ್ಮ ಸಂಸ್ಕಾರ, ಈ ಆದರ್ಶ ಲೋಕದ ಮಂದಿ ತಿಳಿಬೇಕು ಅನ್ನುವ ಕಾರಣಕ್ಕೆ. ಹೌದು. ಅಂಥದ್ದೇ ಮತ್ತೊಂದು ನನಗೆ ನೆನಪಾಗುತ್ತದೆ. ಏನು ಸುಧಾಮ? ಬಾಲ್ಯದಲ್ಲಿ ಗುರು ಸಂದೀಪನಿಗಳಲ್ಲಿ ಕಲಿಯುವಾಗ ನಾವಿಬ್ಬರು ಒಟ್ಟಾಗಿ ಆತ್ಮ ಸಖರಾಗಿ ಇದ್ದವರು ನಾವು. ನನಗಾದರೂ ಲೌಕಿಕನಾದಂತಹ ಮಾನವ ನಾನು. ನನಗೆ ಒಂದು ತಿಳಿದರೆ 9 ತಿಳಿಯದು ಅಂತ ವಿಚಾರದಲ್ಲಿ ಗುರುಗಳಿಂದಲೇ ನಾನು ಅಭ್ಯಾಸ ಮಾಡಿದವನು, ಕಲಿಯಬೇಕಾದವನು. ನನಗೆ ಸಾಧ್ಯ ಇದ್ದಷ್ಟು ನಾನು ಕಲಿತಿದ್ದೆ. ಹಾಗಂತ ನೀನಾದರೂ 64 ದಿವಸಗಳಲ್ಲಿ 64 ವಿದ್ಯೆಯನ್ನು ನೀನು ಕಲಿತುಕೊಂಡಂತೆ. ಹಾಗಾಗಿ ನಿನ್ನನ್ನು ಬೇಗ ಕಳೆದುಕೊಳ್ಳಬೇಕಾಯ್ತು. ಒಂದು ಹಾಗಂತ ಇಲ್ಲಿ ಸಾಮಾನ್ಯರಿಗೆ ಪ್ರಶ್ನೆ ಬರುವುದು ಏನಂದ್ರೆ, ಏನು ಸಾಕ್ಷಾತ್ ದರಗಿಳಿದಂತಹ ಭಗವಂತನಿಗೆ ವಿದ್ಯೆ ಕಲೀಲಿಕ್ಕೆ ಏನುಂಟು? ಅವನೇ ಸರ್ವಜ್ಞ ಅಂತ ಆದ್ಮೇಲೆ ಅವನಿಗೆ ಗುರು ಯಾಕೆ ಅಂತ ಪ್ರಶ್ನೆ ಬರ್ತದೆ. ಆವಾಗ ಈಗ ನೀ ಹೇಳಿದಂತ ಉತ್ತರವೇ ಸಿದ್ಧವಾಗುತ್ತದೆ. ಆದರ್ಶಕ್ಕಾಗಿ ಗುರು ಶಿಷ್ಯ ಅನ್ನುವಂತ ಸಂಬಂಧ ಹೇಗೆ ಬೇಕು ಅದನ್ನು ತೋರಿಸಿಕೊಡುವುದಕ್ಕಾಗಿ ನೀನು ಸಾಂದೀಪನಿ ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿತೆ. ನಿನಗೆ ಬೇಕಾಗಿ ಅಲ್ಲ, ನಿನಗೆ ಗುರುಗಳಿಗೆ ಕಲಿಸುವಷ್ಟು ನಿನ್ನಲ್ಲಿ ಉಂಟು. ನೀನೇ ಸರ್ವಜ್ಞ, ನೀನು ಕಲಿಯುವ ವಿದ್ಯಾರ್ಥಿ ಅಲ್ಲ. ಆದರೂ ವಿದ್ಯಾರ್ಥಿಯಾಗಿ ನೀನು ಯಾಕೆ ತೋರಿಸಿದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಯಿತು. ಜಗತ್ತು ಹೇಗೆ ಅಂತ ಕೇಳಿದ್ರೆ ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಂತ ನೋಡಿದ್ದನ್ನು ಬೇಗ ಕಲಿತುಕೊಳ್ತಾರೆ. ಹೌದು. ಮನೆಯಲ್ಲಿರುವಂತಹ ಸಣ್ಣ ಮಕ್ಕಳು ಹಿರಿಯರು ಹೇಳಿದ್ದನ್ನು ಬೇಗ ಗ್ರಹಿಸುವುದಲ್ಲ, ಹಿರಿಯರು ಮಾಡಿದ್ದನ್ನು ಮೊದಲು ಬೇಗ ಗ್ರಹಿಸ್ತಾರೆ. ಹೌದು. ಹಾಗಾಗಿ ತ್ರಿಕಾಲದಲ್ಲಿಯೂ ಸಂಧ್ಯಾವಂದನೆಯನ್ನು ಮಾಡಬೇಕೆನ್ನುವ ಹಾಗೆ ನಾವು ಬೋಧಿಸುತ್ತೇವೆ ಅಂತ ಆದ್ರೆ ಅದಕ್ಕಿಂತ ಹೆಚ್ಚು ಪರಿಣಾಮವಾದದ್ದು ಯಾವುದು ಅಂತ ಕೇಳಿದ್ರೆ ಮಾಡಿ ತೋರಿಸುವುದು, ಮಾಡುವಂಥದ್ದು. ಆ ನೆಲೆಯಲ್ಲಿ ನಿನ್ನ ಪಾದವನ್ನು ತೊಳೆದಿದ್ದೇನೆ. ಕೃಷ್ಣ, ಧನ್ಯನಾದನು ಸುಧಾಮ. ಧನ್ಯನಾದೆ ಅಂತ ಹೇಳುವುದು. ಹೌದು. ಈಗ ಇನ್ನು ಬಗೆಯಲ್ಲಿ ಯೋಗ್ಯನಾದಂತಹ ಅತಿಥಿಯನ್ನು ಗೃಹಸ್ಥನಾದವನು ಸತ್ಕರಿಸುವ ಬಗೆ ಹೇಗೆ ಎಲ್ಲ ನೆಲೆಯಲ್ಲಿ ಮಧುಪರ್ಕಾದಿಗಳ ಸಹಿತವಾಗಿ ಉಪಚರಿಸುತ್ತಾ ಇದ್ದೇನೆ. ಆಮೇಲೆ ಭಾವ ಸಹಿತವಾದ ಉಪಚಾರ ಇದು, ಕೇವಲ ಔಪಚಾರಿಕವಾದದ್ದು ಅಂತ ಭಾವಿಸಬೇಡ. ನನ್ನ ಸತಿಯಾದಂತಹ ರುಕ್ಮಿಣಿಯು ನನ್ನ ಬಾಲ್ಯದ ಗೆಳೆಯನಾಗಿರುವಂತಹ ಸುಧಾಮನ ಕುರಿತಾಗಿ ಕೇಳಿದ್ದಳೆ ವಿನಃ ತನ್ನ ಕಣ್ಣುಗಳಿಂದ ಈವರೆಗೆ ಕಂಡದ್ದಿಲ್ಲ. ಸರಿ, ನಾನು ಆ ಬಾಲ್ಯದ ಕಾಲವನ್ನು ಮತ್ತೆ ನೆನಪಿಸುವ ನೆಲೆಯಲ್ಲಿ ಬಂದು ನನಗೆ ದರ್ಶನವನ್ನು ಕೊಟ್ಟೆಯಲ್ಲ. ಬೇಕಾದ ಹಾಗೆ ಏನು ಪಾನೀಯದ ವ್ಯವಸ್ಥೆ ಬೇಕೋ, ಹಸಿವು ತೃಷೆಗಳನ್ನು ಕಳೆಯುವುದಕ್ಕೆ ಬೇಕಾಗಿ ಅದು ಕ್ಷೀರವನ್ನು ತಂದಿಡುತ್ತಾ ಇದ್ದಾರೆ. ರಸಭರಿತವಾದಂತಹ ಫಲಗಳನ್ನು ನಿನ್ನ ಸಮ್ಮುಖಕ್ಕೆ ತಂದು ಒಡ್ಡುತ್ತಾ ಇದ್ದಾರೆ. ಯಾವುದಕ್ಕೂ ನೀನು ಸಂಕೋಚ ಮಾಡಿಕೊಳ್ಳಬೇಕಾದದ್ದಿಲ್ಲ. ಆದ್ರೆ ಹೊಟ್ಟೆ ತುಂಬುವಷ್ಟು, ಮನಸ್ಸು ತುಂಬುವಷ್ಟು ನೀನು ತಿಂದು ಸವಿದೆ ಅಂತ ಆದ್ರೆ ದ್ವಾರಾವತಿಯ ನೆಲವೇ ಪಾವನವಾಯಿತು ಎಂದು ನಾನು ಭಾವಿಸ್ತೇನೆ. ಸಂಕೋಚ ಮಾಡಿಕೊಳ್ಳಬೇಡುವ, ಸ್ವೀಕರಿಸೋ. ಯಾಕೆ ಹಿಂದೆ ನೋಡುವುದು? ನಿನ್ನ ಮನವೀರು ಸಹಿತಲ್ಲ ಆದ ಕಾರಣ
ಸಾಧುರಾಗದಿಲ್ಲಿ ಅರುಗೈ ಪ್ರಾಣದ ಕನೆ ನಿನ್ನ ಬರನಿದು ಮಾದಿಟಿ ಬಗಿರನ್ನ ಆನದ ಕಮಳಲು ಕಾರಣವಾಗಿದು ಪ್ರಾಣದ ಕನೆ ಪ್ರಾಣದ ಕನೆ ಸುಧಾಮ, ಕೃಷ್ಣ ಜೀವವುಳ್ಳಂತಹ ಜೀವಿಯ ಬದುಕಿಗೆ ಮೂಲಾಧಾರವಾದದ್ದು ಯಾವುದು ಅಂತ ಕೇಳಿದ್ರೆ ಯಾವುದು ಕೃಷ್ಣ? ಅದು ಪ್ರಾಣ. ಓ, ಪ್ರಾಣ ವಿರಹಿತವಾದಂತಹ ದೇಹ ಅದು ನಿಶ್ಚಲವಾದದ್ದು. ಹೌದೇ? ಯಾವ ಚಲನೆ ಚಟುವಟಿಕೆಗಳಿಗೂ ಅಲ್ಲಿ ಆಸ್ಪದ ಇಲ್ಲ. ಆ, ಹಾಗಾದ್ರೆ ಮನುಷ್ಯನೋ ಅಲ್ಲ ಜೀವಿಯೋ ಓ, ತನ್ನ ಬದುಕಿನಲ್ಲಿ ಎಲ್ಲವುದಕ್ಕಿಂತ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದು ಯಾವುದಕ್ಕೆ ಅಂತ ಕೇಳಿದ್ರೆ ಪ್ರಾಣಕ್ಕೆ. ಹೌದೇ? ಹಾಗಾಗಿ ನಿನ್ನನ್ನು ಪ್ರಾಣ ಸಖನೆ ಅಂತ ಕರೆಯುವುದು. ಹಾ ಹಾ. ಪ್ರಾಣ ಬೇರೆಯಲ್ಲ, ನನ್ನ ಸಖ ಬೇರೆಯಲ್ಲ ಎನ್ನುವ ಅಭೇದ ಭಾವ ಓ, ನಿನ್ನಲ್ಲಿ ಕಂಡದ್ದರಿಂದಲೇ ಪ್ರಾಣ ಸಖನೆ ಅಂತ ಆಡುವುದು. ಹೌದೇ? ಓ ಸುಧಾಮ, ಕೃಷ್ಣ ನಿನ್ನನ್ನು ಕರೆಸಿ ಕುಳ್ಳಿರಿಸಿಕೊಂಡು ಬಗೆ ಬಗೆಯಲ್ಲಿ ನಿನ್ನೊಂದಿಗೆ ಕ್ಷೇಮ ಸಮಾಚಾರವನ್ನು ಚರ್ಚಿಸಬೇಕು ಅಂತ ನನ್ನ ಹಂಬಲ ಉಂಟಾಗುವುದು. ಈಗ ನನ್ನ ಸತಿಯ ಮುಖವನ್ನು ನೋಡೋ. ಏನು? ನೀನು ಬರುವಲ್ಲಿಯವರೆಗೆ ನಿಜವಾದ ನೆಲೆಯಲ್ಲಿ ಅವಳ ಮುಖ ಮುದುಡಿದ ಕಮಲ. ಹೌದೇ? ಈಗ ಹಾಗಲ್ಲ. ಮತ್ತೆ ಆನನ ಕಮಲ ಅರಳಿದೆ. ರುಕ್ಮಿಣಿ ಅಮ್ಮಂದು? ಹೌದು. ಯಾಕೆ ಅರಳಿತು ಅಂತ ಕೇಳಿದ್ರೆ, ಯಾಕದು? ನಿನ್ನ ಆಗಮನದಿಂದ. ಓ, ನಿನ್ನ ಆಗಮನದಿಂದ ನನ್ನ ಮುಖ ವಿಕಸಿತವಾಯಿತು ಅಂತ ಕಂಡಾಗ ಸಹಜವಾಗಿಯೇ ನನ್ನ ಸತಿಯ ಮುಖವೂ ಅರಳುತ್ತಾ ಇದೆ. ಸುಧಾಮ, ಕೃಷ್ಣ ಆ ಬಾಲ್ಯದ ಕಾಲದ ಘಟನೆಗಳನ್ನು ನೆನಪಿಸಿಕೊಂಡರೆ ಈ ಕ್ಷಣಕ್ಕೂ ನನ್ನ ಮನಸ್ಸು ಮಗುವಾದ ಹಾಗೆ ಅನ್ನಿಸುವುದು. ಹೇಗದು? ಸಾಂದೀಪನಿಗಳ ಆ ದಿವ್ಯ ಸಂದರ್ಶನವನ್ನು ನಾವು ಹೊಂದುವ ಕಾಲಕ್ಕೆ ಕೇವಲ ವಿದ್ಯಾರ್ಜನೆಗಾಗಿ ಎಂದರೆ ಬಂದವ ನಾನು. ಬಂದ ಮೇಲೆ ವಿದ್ಯಾಧನವನ್ನು ಮಾತ್ರ ನಾನು ಸಂಪಾದಿಸಿದ್ದಲ್ಲ, ಮತ್ತೆ ನಿಷ್ಕಲ್ಮಶವಾದ ನಿನ್ನ ಮನಸ್ಸಿನ ಸ್ನೇಹಧನವನ್ನೂ ನಾನು ಸಂಪಾದಿಸಿಕೊಂಡವನಿದ್ದೇನೆ. ಓ, ಕೇವಲ 64 ದಿನದ ಸ್ನೇಹ ನಮ್ಮಿಬ್ಬರದು. ಹೌದು. ನನಗಿಂತ ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯವ ನೀನು. ಹೌದು. ಹಾಗಂತ ಯಾವ ಸಂದರ್ಭದಲ್ಲಿಯೂ ನಾವು ವಯಸ್ಸಿನ ಆ ಭೇದವನ್ನು ಗಣಿಸಿದವರಲ್ಲವೇ ಅಲ್ಲ. ನಾನು ಮರ ಏರಿ ಕೆಳಗೆ ಬಿದ್ದಾಗ ನೀನು ಓಡೋಡಿ ಬಂದು ನನ್ನನ್ನು ಉಪಚರಿಸಿದಂತಹ ರೀತಿಯನ್ನು ಕಂಡಾಗ ನನ್ನ ತಾಯಿಯನ್ನೇ ನಾನು ಆ ಹೊತ್ತು ನಿನ್ನಲ್ಲಿ ಕಂಡವನಿದ್ದೇನೆ. ಏನು ಬೇಕು ಕೃಷ್ಣ? ಹಣ್ಣು ಬೇಕೇನೋ, ಹಾಲು ಬೇಕೇನೋ ಅಂತ ನೀನು ಕೇಳುವಾಗ ನನ್ನ ಬದುಕಿನ ಸರ್ವಸ್ವವೂ ನೀನೇ ಅಂತ ನಾನು ಆ ಕಾಲಕ್ಕೆ ಭಾವಿಸಿಕೊಂಡದ್ದು. ಮತ್ತೆ ನಮ್ಮಿಬ್ಬರ ಬದುಕು ಬೇರೆ ಬೇರೆ ಆಯಿತು. ನಾನು ಅನಿವಾರ್ಯವಾಗಿ ಅಲ್ಲಿಂದ ತೆರಳಬೇಕಾಯಿತು. ನೀನು ನಿನ್ನ ಮನೆಯತ್ತ ಸಾಗಿದೆ. ಎಷ್ಟೋ ಕಾಲದ ಮೇಲೆ ನಿನ್ನನ್ನು ಯೋಚಿಸಿದರೂ ಭೇಟಿಯಾಗಬೇಕಾದಂತಹ ಸಂದರ್ಭ ಒಂದೊದಗಿದ್ದಿಲ್ಲ. ಕೇಳುವುದು ನಾನು ನಿನ್ನಲ್ಲಿ, ಏನು ಕೃಷ್ಣ, ಮದುವೆ ಆಗಿದ್ದೀಯೇನು ಸುಧಾಮ? ಎಷ್ಟು ಮಕ್ಕಳಿಗೆ ತಂದೆಯೋ ನೀನು? ನಿನ್ನ ಆ ಸುಖದ ಸಂಸಾರ ಯಾವ ನೆಲೆಯಲ್ಲಿ ಸಾಗುತ್ತಾ ಇದೆಯೋ? ನಿನ್ನ ಆ ಅರಮನೆಯ ವೈಭವ ಅದನ್ನು ಕಿವಿಯಾರೆ ಕೇಳಬೇಕು. ನಿನ್ನ ಮಾತುಗಳನ್ನು ಕೇಳಿಸಿಕೊಂಡು ಕಣ್ಣಾರೆ ಕಂಡಷ್ಟು ಆನಂದವನ್ನು ಹೊಂದಬೇಕೆನ್ನುವಂತಹ ಹಂಬಲ ಹೆಚ್ಚಾಗುತ್ತಾ ಇದೆ. ಹೇಳೋ, ನಿನ್ನ ಬದುಕಿನ ಕುರಿತಾಗಿ ಹೇಳೋ ಮಿತ್ರ. ಕೃಷ್ಣ, ನಿನ್ನಯ ನನಗೆ ಸರ್ವವು ವೇದ್ಯವಯ್ಯ. ನಿನ್ನಯ ನನಗೆ ಸರ್ವವು ವೇದ್ಯವಯ್ಯ.
ಕೃಷ್ಣ ಸತಿದಯ ಕೊಡದ ಕ್ಷೇಮ ವಿಜಯ ಹೌದಾ? ಸತಿದಯ ಕೊಡದ ಕ್ಷೇಮ ವಿಜಯ ಜಿನುಮಯ ಸತಿದಯ ಕೊಡದ ಕ್ಷೇಮ ವಿಜಯ ಜಿನುಮಯ ನೋಡಿದ ನಿನ್ನಯ ನನಗೆ ಸರ್ವವು ವೇದ್ಯವಯ್ಯ ಸರ್ವವು ವೇದ್ಯವಯ್ಯ ಮಿತ್ರ, ಪ್ರಾಣ ಮಿತ್ರ ಪ್ರಾಣಸಖ ಕುಚೇಲನನ್ನು ಬೇಕಾದ ಹಾಗೆ ನೀವು ಉಪಚರಿಸಿದೆ ಕೃಷ್ಣ. ಉಪಚಾರದಲ್ಲಿ ಕೊರತೆ ಆದ್ರೂ ಹೇಳು. ಕೊರತೆ ಏನಿಲ್ಲ, ನಾನು ದಾರಿಯಲ್ಲಿ ಬರ್ತಾ ಮತ್ತೆ ನಿನ್ನ ದ್ವಾರದಲ್ಲಿ ಆದ ಸನ್ನಿವೇಶ ಪ್ರಕರಣವನ್ನು ನಾ ಯೋಚಿಸುವಾಗ ಅಯ್ಯೋ ದೇವರೇ, ಈ ಕೃಷ್ಣನಿಗೆ ನಾನು ಬೇಡವಾಗಿತ್ತೋ ಏನೋ ಅಂತ ಮನದಲ್ಲಿ ಒಂದು ಮೂಲೆಯಲ್ಲಿ ಖೇದ ವ್ಯಕ್ತವಾಯಿತು. ಯಾಕಂದ್ರೆ ಆ ದ್ವಾರಪಾಲಕರಿಂದಲೂ ಮಾತನಾಡಿಸಿದ್ದಾಗಲಿ ಅಲ್ಲ, ಅವರಿಂದ ಪ್ರಕ್ರಿಯೆ ಮಾಡಿಸಿದ್ದಾಗಲಿ ಅದು ನಿಮ್ಮ ಪ್ರಚೋದನೆ ಇಲ್ಲದೆ ಅವರು ಮಾಡುವವರಲ್ಲ. ಎಲ್ಲದಕ್ಕೂ ಕಾರಣನು ಸಕಲ ಪುರುಷನಾದ ನೀನೆ ಅಂತ ತಿಳ್ಕೊಂಡವ ನಾನು ಕೃಷ್ಣ. ಆದ್ರೆ ಒಳ ಬಂದ ಬಳಿಕ ರುಕ್ಮಿಣಿ ಸಹಿತವಾಗಿ ನನ್ನ ಪಾದವನ್ನು ತೊಳೆದು ಅರ್ಘ್ಯಪಾದ್ಯಾದಿಗಳನ್ನು ನೀಡಿ ಬೇಕಾದಂತಹ ಉಪಚಾರವನ್ನು ನೀನು ಗೈದೆ. ಮತ್ತೆ ಕುಚೇಲ ಮದುವೆ ಆಯ್ತಾ, ಮಕ್ಕಳೆಷ್ಟು, ಮನೆ ಹೇಗಿದೆ, ಎಷ್ಟು ಮನೆ ದೊಡ್ಡದು, ಎಷ್ಟು ಆಸ್ತಿ ಉಂಟು, ಎಷ್ಟು ತೋಟ ಉಂಟು, ಎಷ್ಟು ಗುಡ್ಡೆ ಉಂಟು, ಮಕ್ಕಳ ಹೆಸರಾದ್ರೂ ಹೇಳು ಕೃಷ್ಣ. ನೀನು ಗೊತ್ತಿದ್ದು ಕೇಳ್ತೀಯೋ ಗೊತ್ತಿಲ್ಲದೆ ಕೇಳ್ತೀಯೋ ನಾನು ಅಲ್ಲ, ಗೊತ್ತಿದ್ದು ಕೇಳುವುದಾದ್ರೂ ಹೇಗೆ? ಆ ದಿನ ನಿನ್ನನ್ನು ಕಳುಹಿಸಿ ಕೊಟ್ಟದ್ದು, ಮತ್ತೆ ಗೊತ್ತಾಗುವುದು ಹೇಗೋ? ಅಲ್ಲ, ಗೊತ್ತಾಗೋದು ಜನಸಾಮಾನ್ಯರಾಗ ಆದ್ರೆ, ಲೌಕಿಕರಾದ ಆದ್ರೆ ಅಥವಾ ನನ್ನಂತವರಿಗಾದ್ರೆ ಗೊತ್ತಾಗುವುದಕ್ಕಿಲ್ಲ. ನೀನು ದೇವಾಂತ ಸಂಭೂತನು, ದೇವರ ಅವತಾರಿ, ತ್ರಿಕಾಲಜ್ಞಾನಿ, ಸರ್ವಜ್ಞ ಅಂತ ನಾವೆಲ್ಲ ತಿಳ್ಕೊಂಡವರು. ಅದೊಂದು ಮಾತುಂಟು ಅಷ್ಟೇ. ಅಂತ ಸರ್ವಜ್ಞನಿಗೆ ನಾನು ಹೇಗೆ, ನನ್ನವರು ಹೇಗೆ, ನನ್ನ ಸ್ಥಿತಿ ಹೇಗೆ ಅಂತ ನೀನು ತಿಳಿಯದೇ ಇದ್ದುದು ಏನೂ ಅಲ್ಲ. ನೀನೆಲ್ಲ ತಿಳಿದೇ ನನ್ನಲ್ಲಿ ಕೇಳುವುದು ಅಂತ ಗೊತ್ತುಂಟು. ವಾದಿಕೆಯಲ್ಲಿ ಒಂದು ಮಾತುಂಟು, ಓ ಸ್ವಾಮಿ ನಿಮ್ಮದು ಊಟ ಆಯ್ತಾ ಅಂತ ಕೇಳ್ತಾರೆ. ಹೌದು. ಹಾಗಂತ ಕೇಳುವವರಿಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತುಂಟು. ಮತ್ತೆ ಊಟ ಮಾಡುವವರಲ್ಲಿಯೇ ಹೋಗಿ ಊಟ ಮಾಡುತ್ತಿದ್ದೀರಾ ಅಂತಲೂ ಕೇಳ್ತಾರೆ. ಅದು ಕೇಳ್ತಾರೆ ಅಲ್ವಾ? ಆದ್ರೆ ಈ ಪ್ರಶ್ನೆಯ ಒಂದು ವಿಚಾರ ಅಂತಂದ್ರೆ, ಊಟ ಆಯ್ತಾ ಅಂತಂದ್ರೆ ಉತ್ತರ ಇವನಿಗೆ ಗೊತ್ತುಂಟು. ಒಂದು ಆಗಿದೆ, ಒಂದು ಆಗ್ಲಿಲ್ಲ, ಎರಡೇ ಉತ್ತರ ಇರುವುದಕ್ಕೆ. ಆದ್ರೆ ಸ್ಪಷ್ಟೀಕರಣಕ್ಕಾಗಿ ಅವರಲ್ಲಿ ಕೇಳುವುದು. ಹೌದು, ತಮ್ಮ ಆತ್ಮತೃಪ್ತಿಗೆ. ಇನ್ನೂ ಒಂದು ಉಂಟು ಉದಾಹರಣೆ. ಏನು? ಸಾಮಾನ್ಯವಾಗಿ ಸ್ವಲ್ಪ ಲಘು ಅಂತ ಅಥವಾ ವಿನೋದ ಅಂತ ಕಾಣ್ತದೋ ಏನು, ಅದರ ವಸ್ತುಸ್ಥಿತಿ ಸರಿಯಾಗಿ ಉಂಟು, ಹೇಳುವುದು ಉಂಟು ಸಾಮಾನ್ಯವಾಗಿ. ಹೇಗೆ? ಓ ಅವನ ಹೆಂಡತಿ ಹೆತ್ತಲಂತೆ ಅಂತ. ಅವನ ಹೆಂಡತಿ ಹೆತ್ತಲಂತ ಹೇಳಿದ್ರೆ ಮಗು ಯಾವುದು ಅಂತ ಎರಡನೇ ಪ್ರಶ್ನೆ. ಹಾಗಂತ ಉತ್ತರ ಇವನಿಗೆ ಗೊತ್ತಿರ್ತದೆ. ಒಂದು ಗಂಡು, ಒಂದು ಹೆಣ್ಣು, ಎರಡೇ ಉತ್ತರ ಇರುವುದು. ಸ್ಪಷ್ಟೀಕರಣಕ್ಕಾಗಿ ಕೇಳುದು ಆ ಹುಡುಗನ ಹೆಂಡತಿ ಹೆತ್ತದ ಮಗು ಏನು ಅಂತ. ಹಾಗೆಯೇ ನನಗೆ ಏನು ಬೇಕು, ಏನು ಇದೆ, ಎಷ್ಟು ಇದೆ, ಎಲ್ಲವೂ ನಿನ್ನಗೆ ವೇದ್ಯ ಕೃಷ್ಣ. ಆದರೂ ನೀ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಿ. ನಿನ್ನ ಅನುಗ್ರಹದಿಂದಲಾಗಿ ಸುಶೀಲೆ ಎನ್ನುವಂತಹ ಸತಿಯನ್ನು ನಾ ಮದುವೆ ಆಗಿದ್ದೇನೆ ಕೃಷ್ಣ. ಸುಧಾಮ ನೀನು? ಹೌದು. ಸುಶೀಲೆ ಆಕೆ? ಹೌದು. ಗಂಡ ಹೆಂಡಿರ ಸಂಬಂಧ ಹೀಗಾದ ಮೇಲೆ ನೀವಿಬ್ಬರು ಉಳಿದಿರುವಂತಹ ನಿವಾಸ ಸುಧಾಮವೇ ಅಲ್ಲವೇನು ಆಗುವುದು? ನಮ್ಮ ನಿವಾಸ ಸುಧಾಮ. ಮತ್ತೆಂತದ್ದು? ಮತ್ತೆ ಮಕ್ಕಳು ಎಷ್ಟು ಅಂತ ಕೇಳ್ತಾ? ಎಷ್ಟು ಮಕ್ಕಳು?
ನಿತ್ಯ ವೈಷ್ಣವರಾದಂತಹ ನಾವು 12 ನಾಮವನ್ನು ಹಾಕೊಳ್ತೇವೆ. ಹೌದು. ಇಲ್ಲಿ ಒಂದು 3, ಹ. ಇಲ್ಲಿ ಒಂದು 3, ಇಲ್ಲಿಗೆ 2, ಹ. ಬೆನ್ನಿಗೊಂದು, ಹ. ಇಲ್ಲಿಗೆ 2, ಒಟ್ಟಿಗೆ 12 ಹಾಕೊಳ್ತೇವೆ. ಹ. ಆ ನಾಮದ ಹಾಗೆ 12 ನಾಮ ಇರುವಂತಹ 12 ಮಕ್ಕಳು ನನಗೆ ಕೃಷ್ಣ. ದ್ವಾದಶಾದಿತ್ಯರ ಸದೃಶರಾಗಿದ್ದಾರೆ ಅಂತ ಆಯ್ತು ಹಾಗಿದ್ರೆ. ಹೌದು ಅಬ್ಬಾ, ನೋಡ ನಿನ್ನ ಬದುಕಿನ ಭಾಗ್ಯ. ಹೌದು ಕೃಷ್ಣ, ಮನೆ ತುಂಬಾ ಮಕ್ಕಳನ್ನು ಕೊಟ್ಟಿದ್ದಿ ಕೃಷ್ಣ. ಅನುಕೂಲೆಯಾದಂತಹ ಸತಿಯನ್ನು ನೀ ಕರುಣಿಸಿ ಕೊಟ್ಟು. ನಾಡಾಡಿಗಳದೊಂದು ಮಾತ ಇಲ್ವಾ? ಏನು? ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ. ಹೌದು, ಮನೆ ತುಂಬಿತ ಮತ್ತೆ ಮನಸ್ಸು ತುಂಬಿತು ಅಂತಲೇ ಅರ್ಥ. ಹೌದು ಕೃಷ್ಣ ಅಲ್ವಾ? ಆದ್ರಿಂದ ಮನೆ ತುಂಬಾ ಮಕ್ಕಳಿದ್ದಾರೆ. ಆಗಲಿ. ಇನ್ನು ಬಂದ ಕಾರಣವನ್ನು ಹೇಳಿ. ಏನು 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 ಮನವಗಾಡಿದು ಬಾಲ್ಯದ ಸವಿದ ನಪುಗಳು ಕೃಷ್ಣ ಕೃಷ್ಣ ಮನವಗಾಡಿದು ಬಾಲ್ಯದ ಸವಿನ ನಪುಗಳು ಅದಕ್ಕಾಗಿ ನೋವೇದು ಕೃಷ್ಣದಾಗಿ ಬಂದೆನು. ಲೇಸಾಯ್ತು ಲೇಸಾಯ್ತು. ಭಗವಾಯ್ತು ತವದ ಪೂಜಾದಿಂದ ಹಾಗೆ ನಿನ್ನ ಜನ್ಮ ಸಾರ್ಥಕವಾಯಿತು ತವದ ಭೂಷಣದಿಂದ. ಕೃಷ್ಣ ಮಮ ಜನ್ಮ ಸಾರ್ಥಕವಾಯಿತು ತವದ ಭೂಷಣದಿಂದ ತವದ ಭೂಷಣದಿಂದ. ಮನವಗಾಡಿದು ಬಾಲ್ಯದ ಸವಿದ ನಪುಗಳು ಅದಕ್ಕಾಗಿ ಬಂದೆನು ದೇವಗ. ಆತ್ಮೀಯ, ನನ್ನ ಮನೆಯಿಂದ ನಾನು ಈ ಕಡೆಗೆ ಬರುತ್ತಾ ದಾರಿಯಲ್ಲಿ ಯೋಚನೆ ಮಾಡುತ್ತಾ ಇದ್ದದ್ದು, ಏನು? ದ್ವಾರಕೆಗೆ ಹೋಗುತ್ತೇನೆ ಹೌದು, ಕೃಷ್ಣ ದರ್ಶನ ಆಗುತ್ತದೆ ಹೌದು, ಆದ್ರೆ ನಾನು ನಿಜವಾಗಿ ವೈಕುಂಠದಲ್ಲಿ ಸನಕ ಸನಂದಾದಿ ಮನುಮುನಿಗಳು ಸಾಕ್ಷಾತ್ ಚತುರ್ಭುಜಧಾರಿ ಮಹಾವಿಷ್ಣುವನ್ನು ಸಂದರ್ಶಿಸುವ ಹಾಗೆ ನಾ ಕೃಷ್ಣ ದೇವರನ್ನು ಸಂದರ್ಶಿಸ್ತಾ ಇದ್ದೇನೆ ಅನ್ನುವಂತಹ ಒಂದು ಅನುಸಂಧಾನ, ಒಂದು ಮನೋಭಾವ ನನ್ನ ಮನದ ಒಳಗೆ ಇತ್ತು ಕೃಷ್ಣ. ಆದ್ರಿಂದಲೇ ನನ್ನ ಜನ್ಮ ಸಾರ್ಥಕವಾಯಿತು. ವೈಕುಂಠದ ಚತುರ್ಭುಜಧಾರಿ ಮಹಾವಿಷ್ಣುವನ್ನು ಕಂಡಂತಹ ಒಂದು ದಿವ್ಯವಾದಂತಹ ಅನುಭವ ನನಗೆ ಆಗುತ್ತಾ ಉಂಟು ಕೃಷ್ಣ. ನೀನಾದರೂ ಈ ದ್ವಾಪರ ಯುಗದಲ್ಲಿ ವಸುದೇವ ದೇವಕಿಯರ ಅಷ್ಟಮ ಗರ್ಭದಲ್ಲಿ ಅಷ್ಟಮಿಯ ಪುಣ್ಯತಿಥಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಬುಧವಾರ ದಿವಸ ಕಾರಾಗ್ರಹದಲ್ಲಿ ಮಧ್ಯರಾತ್ರಿಯಲ್ಲಿ ಅಷ್ಟಮ ಗರ್ಭದಲ್ಲಿ ನೀ ಕೃಷ್ಣನಾಗಿ ದರಗಿಳಿದೆ ಕೃಷ್ಣ. ಅಂತ ದರಗಿಳಿದಂತಹ ಕೃಷ್ಣ ನಿನ್ನನ್ನು ಕಾಣುವಾಗ ನಿನ್ನ ಅಪ್ಪ ಅಮ್ಮನಿಗೆ ನೀನು ರೂಪವನ್ನು ತೋರಿಸಿದಂತೆ. ನಮ್ಮಂತವರು ಲೋಕದಲ್ಲಿ ಹುಟ್ಟುವುದು ಅಂತ ಅರ್ಥ, ಆದ್ರೆ ನೀನು ಹಾಗಲ್ಲ. ನಿನ್ನ ಅವತಾರ, ನಿನ್ನ ಆವಿರ್ಭಾವ ಹುಟ್ಟುವಾಗಲೇ ಚಿನ್ನದ ಕಿರೀಟವನ್ನು ಇರಿಸಿಕೊಂಡೆಯಂತೆ. ಕೈಗಳಲ್ಲಿ
ಆ ಭುಜಕೀರ್ತಿಯನ್ನು ತೊಟ್ಟುಕೊಂಡೆಯಂತೆ, ಪಟ್ಟ ಪೀತಾಂಬರವನ್ನು ಉಟ್ಟುಕೊಂಡೆಯಂತೆ, ಕೌಸ್ತುಭ ಮಣಿಯನ್ನು ನೀ ಹಾಕಿಕೊಂಡೆಯಂತೆ. ಅಂತ ಭವ್ಯವಾದಂತಹ ದಿವ್ಯ ರೂಪವನ್ನು ಅಪ್ಪ ಅಮ್ಮ ಕಂಡು ತಮತ್ಮುಖಂ ಬಾಲಕಂ ಅಂಬುಜೇಕ್ಷಣಂ, ನಿನ್ನನ್ನು ಪಾಲಕ ರೂಪ ಬಾಲಕೃಷ್ಣನನ್ನು ಕಂಡು ಧನ್ಯರಾದಿವು ಸಾರ್ಥಕರಾದಿವು ಅಂತ ನಿನ್ನ ಅಪ್ಪ ಅಮ್ಮ ಹೇಳಿದ್ರಂತೆ. ಅವರು ಹೇಳಿದ ಹಾಗೆ ಕೃಷ್ಣ ನಿನ್ನ ಸಂದರ್ಶನದಿಂದ ನನ್ನ ಪಾಪ ಎಲ್ಲ ಪರಿಹಾರ ಆಯಿತು ಅಂತ ನಾ ತಿಳ್ಕೊಳ್ತೇನೆ. ನನ್ನ ಜನ್ಮ ಸಾರ್ಥಕ ಆಯಿತು ಕೃಷ್ಣ. ನಾನು ಕ್ಷಣ ಕ್ಷಣಕ್ಕೂ ಪಾಪ ಮಾಡುವಂತ ಪಾಪಿ ನಾನು. ಅಂತ ಪಾಪಿಯ ಪಾಪವನ್ನು ಪರಿಹಾರ ಮಾಡು, ನನ್ನ ಜನ್ಮವನ್ನು ಸುಧಾಮ. ಕೃಷ್ಣ ಕೃಷ್ಣ ನಾನು ನಿನ್ನ ಸಖನಾಗುವುದಕ್ಕೆ ಕೆಳಗೆ ಇಳೀತಾ ಇದ್ದೇನೆ ಕೃಷ್ಣ. ನೀನು ನನ್ನ ಪೂಜೆ ಮಾಡುವಂತಹ ಅರ್ಚಕನಾಗಿ ನನ್ನನ್ನು ಮೇಲೆ ಏರಿಸುವುದೇನ? ಬಾರೋ ಈ ಕಡೆಗೆ ಬಾರೋ. ಸರಿದಗೆ ಬಾರಯ್ಯ, ಉಳಿದಿದೆಯೇನಯ್ಯ? ಕೃಷ್ಣ, ನಾನು ನಮ್ಮಿಬ್ಬರನ್ನು ಒಂದೇ ಸರಳ ರೇಖೆಗೆ ಬಂಧಿಸಿಕೊಂಡು ಸರಳವಾಗುವ ಅಂತ ಯೋಚಿಸಿದ್ರೆ ನೀನು ಎರಡೆರಡು ಸರಳ ರೇಖೆಯನ್ನು ಎಳೆಯುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಯಾವುದು ಕೃಷ್ಣ? ಸಮಾನಾಂತರವಾದ ಎರಡು ರೇಖೆಗಳನ್ನು ಎಷ್ಟೇ ದೂರಕ್ಕೆ ಎಳೆದರೂ ಅವು ಒಂದು ಸೇರುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ನಾನು ನಿನ್ನವನಾಗಬೇಕು ಎನ್ನುವ ಹಾಗೆ ಕೇವಲ ಈ ಸಿಂಹವಿಷ್ಟರದಿಂದ ಕೆಳಗೆ ಇಳಿದದ್ದಲ್ಲ, ಮತ್ತೆ ಹಂಸತೋಲಿಕಾ ತಲ್ಪದಿಂದ ಕೆಳಗೆ ಇಳಿದದ್ದು ಮಾತ್ರ ಅಲ್ಲ. ಸಂಪೂರ್ಣವಾಗಿ ನಾನು ವ್ಯಕ್ತಿತ್ವದ ನೆಲೆಯಲ್ಲಿಯೇ ಕೆಳಗೆ ಇಳೀತಾ ಇದ್ದೇನೆ. ಇದ್ರೆ ನೀನು ನನ್ನನ್ನು ಮತ್ತೆ ಮತ್ತೆ ಮೇಲಕ್ಕೆ ಏರಿಸುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದ್ದೀಯ. ಸಖರು ಅಂತ ಹೇಳಿದ ಮೇಲೆ ಭೇದವಿಲ್ಲದೆ ಇದ್ದವರು ಎನ್ನುವುದೇ ಅಲ್ಲವೇನು ಅರ್ಥ? ನನ್ನನ್ನು ನೀನು ದೇವನಾಗಿಸುವುದು, ಮತ್ತೆ ನಿನ್ನನ್ನು ನೀನು ಭಕ್ತನನ್ನಾಗಿಸಿಕೊಳ್ಳುವುದು. ಹೀಗೆ ಮಾಡಿದಾಗ ಜನ್ಮ ಜನ್ಮಾಂತರಗಳೇ ಕಳೆದರೂ ನಾವಿಬ್ಬರು ಬಾಲ್ಯಕಾಲದ ಸ್ನೇಹಿತರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲವನ್ನು ಬಿಡು. ಭಗವಂತನಾಗಿ ಭಾವಿಸುವಂತಹ ಪ್ರಪಂಚ ಬೇರೆಯದ್ದೇ ಉಂಟು. ಈಗ ಹಾಗೆ ಯೋಚಿಸುವುದೇ ಹೌದು ಅಂತಾದ್ರೆ ನೀನೊಬ್ಬ ಬ್ರಾಹ್ಮಣೋತ್ತಮ ಅಲ್ಲವೋ? ಹೌದು ಕೃಷ್ಣ. ನಿನ್ನನ್ನು ಬ್ರಾಹ್ಮಣೋತ್ತಮನ ನೆಲೆಯಲ್ಲಿಯೇ ನಾನು ಪೂಜಿಸುವುದಕ್ಕೋ ಅರ್ಚಿಸುವುದಕ್ಕೋ ತೊಡಗಿದೆ ಅಂತಾದ್ರೆ ಮತ್ತೆ ನೀನು ಅಲ್ಲಿಂದ ಇಲ್ಲಿಗೆ ಬಂದ ಪ್ರಯೋಜನವಾದರೂ ಏನಾದೀತು ಅಂತ ಹೇಳ್ತೇನೆ. ಹಾಗಾಗಿ ಬಿಗುಮಾನವನ್ನು ಬಿಡು. ನನ್ನ ಸನಿಹದಲ್ಲಿಯೇ ಕುಳ್ಳಿರಿಸಿಕೊಂಡಿದ್ದೇನೆ ಅಂತ ನಾನು ಭಾವಿಸಿದ್ದು ಇದ್ರೆ ನೀನು ಪಾತಾಳಕ್ಕೆ ಇಳಿದು ಹೋಗಿದ್ದೀಯ ಅಂತ ನಿನ್ನ ಮಾತಿನಲ್ಲಿಯೇ ನನಗೆ ಅರ್ಥ ಆದದ್ದು ಈಗ. ಹಾಗಾಗಿ ಈಗ ನನ್ನ ಕೋಮಲವಾದ ಕರದಿಂದ ನಿನ್ನನ್ನು ಬರಸೆಳೆದು ಬಿಗಿದಪ್ಪಿಕೊಂಡಿದ್ದೇನೆ. ಇಲ್ಲ ಕೃಷ್ಣ. ಎಷ್ಟು ಬಿಗಿ ಅಂತ ಕೇಳಿದ್ರೆ ನಮ್ಮಿಬ್ಬರ ದೇಹದ ನಡುವೆ ಗಾಳಿಯೂ ಸೋಕದಷ್ಟು ಬಿಗಿಯಾಗಿಸಿಕೊಂಡಿದ್ದೇನೆ. ಅಲ್ಲ, ಬಿಡಿಸುವ ಮನಸ್ಸು ಉಂಟೇನು ನಿನಗೆ? ಬಿಡಿಸುವ ಯೋಚನೆಯನ್ನು ಬಿಡು. ಬಾ ಬಾ ಎನ್ನುವ ಹಾಗೆ ಹತ್ತಿರಕ್ಕೆ ಬರೆಸಿಕೊಳ್ತಾ ಇದ್ದೇನೆ ಮತ್ತು ನೀನು ಅಂಜುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಬಾಲ್ಯಕಾಲದಲ್ಲಿರುವಂತಹ ಆ ಭಾವವೇ ಮನುಷ್ಯನಲ್ಲಿ ಸಾಯುವವರೆಗೂ ಉಳಿಯಿತು ಅಂತಾದ್ರೆ ಪ್ರತಿಯೊಬ್ಬ ಮನುಷ್ಯನೂ ದೇವರಾಗುವುದಕ್ಕೆ ಸಾಧ್ಯ ಅಂತ ನೀನು ತೋರಿಸಿಕೊಟ್ಟವನಿದ್ದೀಯ. ಅದಕ್ಕೆ ಆಡಿದ್ದು ಸುಧಾಮ ನಿಮ್ಮ ವಾಸಸ್ಥಳ ಅಂತ. ಹುಟ್ಟುವಾಗ ಮನಸ್ಸಿನಲ್ಲಿ ಮುಗ್ಧತೆ ಇರ್ತದೆ, ಹೌದು, ಸಾಯುವವರೆಗೆ ಅದು ಉಳಿತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದಕ್ಕೆ ನಿನ್ನಲ್ಲಿ ಆ ಕಾಲದಲ್ಲಿ ಕಂಡ ಸದ್ಗುಣಗಳು ಹಾಗೆಯೇ ಉಳಿದಿವೆ, ಅಲ್ಲ ಅದು ನೂರ್ಮಡಿ ಆಗಿವೆ ಅಂತ ಹೇಳಿದ್ರು ಕೂಡ
ಕೂಡ ಅತಿಶಯೋಕ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಓ ಹಾಗಾಗಿ ಸುಧಾಮ ಇನ್ನೂ ಬಾಲ್ಯದ ಘಟನೆಗಳನ್ನು ಮೆಲುಕು ಹಾಕಬೇಕು. ನಮ್ಮಿಬ್ಬರ ಬದುಕಿನ ಆ ಬಂಡಿಯಲ್ಲಿ ಕಳೆದಂತಹ ಯೋಚನಾ ಲಹರಿಗಳನ್ನು ಯೋಚಿಸಬೇಕು ಅಂತ ಮನಸ್ಸಿಗೆ ಆಗುವುದು. ಇಷ್ಟೆಲ್ಲ ನಾನು ಯೋಚಿಸ್ತಾ ಇದ್ದೇನೆ, ಮತ್ತೆ ಹಿಂದೆ ಸರಿತಾ ಇದ್ದೀಯ. ಇಲ್ಲ ಕೃಷ್ಣ. ಅಲ್ಲ, ನಾನು ಒಂದು ಕೇಳುವುದು, ಯಾವುದದು? ಈಗ ನೀನು ಮನೆಯಿಂದಲೇ ಬಂದವ ಹೌದಲ್ವಾ? ಹೌದು ಕೃಷ್ಣ. ಮನೆಯಿಂದ ಬರುವಾಗ ಕೃಷ್ಣ ದರ್ಶನವನ್ನೇ ನೀನು ಅಪೇಕ್ಷಿಸಿ ಹೊರಟದ್ದು ಹೌದಲ್ಲ? ಹೌದು ಕೃಷ್ಣ. ಹಾಗಾದ್ರೆ ಮತ್ತೆ ಬರಿಗೈಯಲ್ಲಿ ಬಂದೇನೋ? ಕೃಷ್ಣನಿಗೆ ಯಾವುದು ಬೇಕು ಅಂತ ನಿನಗೆ ಬೇರೆ ಹೇಳಬೇಕೇನೋ? ಅಲ್ಲ, ರೂಢಿಯಲ್ಲಿ ಮಾತುಂಟು, ಯಾರ್ಯಾರನ್ನು ಕಾಣುವಾಗ ಹೇಗೆ ಹೋಗಬೇಕು ಅಂತ. ಆ ಎಲ್ಲ ಸಾಲಿನಲ್ಲಿರುವವರನ್ನು ಪಕ್ಕಕ್ಕಿಡುವ. ನಾನು ನಿನ್ನ ಆತ್ಮೀಯ ಎನ್ನುವುದಾದ್ರೂ ನಿನಗೆ ನೆನಪುಂಟಾ? ಹೌದು ಕೃಷ್ಣ. ಏನು ತಂದಿದ್ದೀಯೋ ನನಗಾಗಿ? ಏನು ತಂದಿದ್ದೀಯೋ? ಪ್ರಾಣಸಗಲಿ ಕಾಡಲು ದೀನ ವಿಪ್ರಲಜ್ಜಯಲಿ ಗಂಟೆಂತ ಹರಿ ಕಾಡಲಲ್ಲಿ ಅಡಗಿಸುತ್ತಿರಲು ಬರೀ ಎತ್ತರಗುತ್ತಿರೇ. ಏನಿಲ್ಲ ಕೃಷ್ಣ. ಸ್ವಲ್ಪ ಕಂಕುಳನ್ನು ಸರಿಸಿ ಎಂದೂ ಈ ನಿರೋಧಗಳೇನಗೆ ನೀಡು ನಿಧಾನದಲ್ಲಿ ನೆಲಲೆಂದು ಸೆಳೆದನು ಬಿಡಿಸಿ ನೋಡುತ್ತಿಲ್ಲ ಕೃಷ್ಣ. ಏನು ಇಲ್ಲ, ಏನು ಇಲ್ಲ, ಏನಿಲ್ಲ. ಅಲ್ಲ, ಏನು ಇಲ್ಲ ಹೌದು ಅಂತಾದ್ರೆ ಹೌದು. ನಿನ್ನ ಆಂಗಿಕವಾದ ಚರ್ಯೆ ಬದಲಾಗುತ್ತಿರುವುದರ ಅರ್ಥ ಏನು? ಇಲ್ಲ, ಏನಿಲ್ಲ. ಅಲ್ಲ, ಏನು ಇಲ್ಲ ಅಂತ ಹೇಳಿದ್ರೆ ಕರವೆರಡನ್ನು ಮೇಲಕ್ಕೆ ಎತ್ತಿ ನೀನು ನಿಂತಿರುವುದಕ್ಕೆ ಸಾಧ್ಯತೆ ಉಂಟು. ದೇಹವನ್ನು ಮತ್ತಷ್ಟು ಬಿಗಿಯಾಗಿಸಿಕೊಳ್ತಾ ಇದ್ದೀಯ. ಕಂಕುಳನ್ನು ಕಾಣಿಸದ ಸ್ಥಿತಿಗೆ ಒಳಪಡಿಸ್ತಾ ಇದ್ದೀಯ. ಏನಿಲ್ಲ ಕೃಷ್ಣ. ಎಂಥದ್ದು ಇಲ್ಲ ಇಲ್ಲ ಹೇಳುವ ಆ ಭಾಗದಲ್ಲಿಯೇ ಯಾವುದೋ ಒಂದು ಉಂಟು ಅಂತ ನನಗೆ ಅರ್ಥ ಆಗುತ್ತೆ. ನಿನಗೆ ಕೊಡುವಂತದ್ದು ನನ್ನಲ್ಲಿ ಏನು ಇಲ್ಲ ಕೃಷ್ಣ. ಈಗ ಅರ್ಥ ಆಯ್ತು. ಅಲ್ಲಿ ಏನೋ ಉಂಟು, ಅದು ಬೇರೆ ಅಲ್ಲ, ಅದು ಗಂಟೆ ಹೌದು ಅಂತ ಅರ್ಥ ಆಗುವುದು. ಇಲ್ಲ ಕೃಷ್ಣ. ಅದೆಂತದ್ದು ನಿನ್ನ ಮುಖದಲ್ಲಿ? ಇಲ್ಲ ಇಲ್ಲ ಕೃಷ್ಣ. ಮುಖಕ್ಕೆ ಕಪ್ಪು ಕಲೆಯಾಯಿತು ಅಂತ ಆದ್ರೆ ಕಪ್ಪು ಕಲೆಯ ಮೇಲೆ ನಾವು ಕೈ ಇಟ್ಟುಕೊಳ್ತೇವೆ. ಯಾಕೆ? ಕಪ್ಪು ಕಾಣಬಾರದು ಅಂತ. ಕಪ್ಪು ಕಾಣುವ ಸ್ಥಿತಿಯಲ್ಲಿದ್ದಾಗ ಕಾಣುವುದಕ್ಕಿಂತ ಅದಕ್ಕೆ ಕರದಿಂದ ಮರೆಮಾಚಿದಾಗ ಕಾಣುವುದೇ ಹೆಚ್ಚು. ನಿನ್ನ ಸ್ಥಿತಿಯೋ ಅದದ್ದು ಹಾಗೆ. ಈಗ ಅದೆಂತ ಗಂಟು ಕೊಡುವುದಿಲ್ವಾ? ಇಲ್ಲ. ನನಗಾಗಿ ಕೊಡುವುದಕ್ಕೆ ಗಂಟಲ್ವಾ? ಏನಿಲ್ಲ. ಅಲ್ಲ, 8ರ ನಂಟಿನವನಿಗೆ ಗಂಟನ್ನು ಅಡಗಿಸುವಂತಹ ಒಂದು ನಂಟೇನು ನಿನ್ನದು? ನಿನ್ನ ಕಂಕುಳಿಗೆ ಕರವಿಕ್ಕಿ ನಾನೇ ಗಂಟನ್ನು ಸೆಳೆದಿದ್ದೇನೆ ಅಲ್ಲ? ಅಲ್ಲ, ಇಲ್ಲದೆ ಇದ್ದದು ಬಂದದ್ದಾದ್ರೂ ಹೇಗ? ಇದು ಗಂಟಲ್ವಾ? ಇದೇನು ಉದ್ಭವ ಆಯ್ತಾ? ಮನೆಯಿಂದ ಬರುವಾಗ ತಂದ ಗಂಟನ್ನು ಕೊಡುವುದಕ್ಕೆ ಯಾಕೋ ಇಷ್ಟು ಬಿಗುಮಾನ ನಿನ್ನದ್ದು ಕೃಷ್ಣ. ಇದೆಂತ ಗಂಟು ಬಿಡಿಸುವುದಾ ಕೃಷ್ಣ? 3 ಹಿಡಿ ಅವಲಕ್ಕೆ ಕೃಷ್ಣಾರ್ಪಣಮಸ್ತು. 3 ಹಿಡಿ ಅಂತ ಹೇಳ್ತಿ, ಮತ್ತೆ ಕೊಡು ಅಂತ ಹೇಳಿದಾಗ ಮತ್ತೆ ಅಡಗಿಸಿ ಕೊಟ್ಟರೆ ನಾನು ಹಿಡಿಯುವುದಾದ್ರೂ ಹೇಗೆ? ಕೃಷ್ಣ, ಹಿಡಿಬೇಕು ಅಂತ ನನಗುಂಟು. ಹಿಡಿಯಲ್ಲ, 3 ಹಿಡಿಯಲ್ಲ. ಮತ್ತೆಂತದ್ದು? ನೀನು ನನ್ನ ಕೈ ಹಿಡಿ ಕೃಷ್ಣ, ನನ್ನ ಕೈ ಹಿಡಿ ಕೃಷ್ಣ. ನನ್ನ ಕೈ ಹಿಡಿದಂತೆ ಬಿಡುವುದಕ್ಕಿಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ 3 ಅಂತಾಡಿದೆಯಲ್ಲ. ಹೌದು ಕೃಷ್ಣ. ಈ ಅರ್ಥ ಆಯ್ತು. ಏನದು? ಸತ್ವ ಭರಿತವಾದದ್ದು, ರಜಸ್ಸು ಬೇಡ ಎನ್ನುವ ಭಾವ ಉಳಿದದ್ದು, ತಮಸ್ಸು ಬೇಡವೇ ಬೇಡ ಎನ್ನುವ ಕಳಕಳಿಯಿಂದ ಹೊತ್ತದ್ದು. ಹಾಗಾದ್ರೆ ಈ 3 ಹೊತ್ತ ತ್ರಿಮೂರ್ತಿಗಳ ದ್ಯೋತಕವಾದಂತಹ ಈ ತುತ್ತು ಅಂತ ನೀನೇ ಆಡ್ತಾ ಇದ್ದೀಯ ನೆಲೆಯಲ್ಲಿ ನಾನು ಅರ್ಥೈಸಿಕೊಳ್ತಾ ಇದ್ದೇನೆ. ಬಟ್ಟೆನ ಮಾಡಿದ್ರೆ ಸ್ವಲ್ಪ ಮಾಸಿದ್ದು ಹೌದು. ಅಲ್ಲ, ನಿನ್ನ ಬಟ್ಟೆ ಮಾಸಲಿಲ್ವಾ? ಬಟ್ಟೆ ಅಂದ್ರೆ ಬದುಕಿನ ದಾರಿ. ಹೌದು. ಯಾವಾಗ ಬದುಕಿನ ದಾರಿ ಮಾಸುತ್ತದೆಯೋ ಅನುಭವ ಪಕ್ವವಾಗಿದೆ ಅಂತ ಅರ್ಥ. ಹಾಗಾದ್ರೆ ಪಕ್ವವಾದ ಅನುಭವದಿಂದ ಸೇರಿಸಿದ್ದು ಈ ಅವಲು ಅಂತಾದ್ರೆ, ಅವಲಕ್ಕಿ ಅಂತಾದ್ರೆ ತಿನ್ನುವುದಾ? ತಿನ್ನುವುದು ಅಂತ ಬಿಡಿಸಿದ್ದು ಹೌದು. ಏನಿದು? ನನ್ನ ಹೆಂಡತಿ ತಡೀತಾ ಇದ್ದಾಳೆ, ತಡೆದು ಆಡ್ತಾ ಇದ್ದಾಳೆ. ಈ ಬೆವರಿನಿಂದ ಕೂಡಿದಂತಹ ಅವಲಕ್ಕಿಯನ್ನು ಏನು ತಿನ್ನುವುದು ಅಂತ. ಹಾಗಾದ್ರೆ ಅವಳಿಗೊಂದು ಉತ್ತರ ಹೇಳಬೇಡವಾ? ರುಚಿ ಎಲ್ಲುಂಟು ಅಂತ ಬೇರೆ ಆಡಬೇಕೇನೆ? ಬೇರೆ ಎಲ್ಲಿಯೂ ಉಳಿದದಲ್ಲ ರುಚಿ. ಮನಸ್ಸು ಶುಚಿಯಾಗುತ್ತದೆ ಅಂತ ಆದ್ರೆ ಆ ಮನಸ್ಸಿನಿಂದ ಕೊಟ್ಟದ್ದು ಎಲ್ಲವೂ ರುಚಿ ಆಗುತ್ತದೆ.
ಹಾಸಿಗೆ ಮೆತ್ತಗಿದೆ ಎನ್ನುವ ಕಾರಣಕ್ಕಾಗಿ ನಿದ್ದೆ ಬರುವುದಲ್ಲ, ಬರಬೇಕು ನಿದ್ದೆ ಎನ್ನುವ ಭಾವ ಒಳಗೆ ಬಲೀತದೆ ಅಂತಾದ್ರೆ ಆದ್ರೆ ಕಠಿಣವಾದ ನೆಲದ ಮೇಲೆ ಮಲಗಿದರೂ ನಿದ್ದೆ ಆವರಿಸಿಕೊಳ್ಳುತ್ತದೆ. ಹಾಗಾದರೆ ಪರಿಶುದ್ಧವಾದಂತಹ ಮನಸ್ಸು ಇವನಲ್ಲಿ ಉಂಟು ಅಂತಾದರೆ ಅದು ಅವಲಲ್ಲ, ಅದು ಕೊಳೆತ ಅವಲಾದರೂ ಕೂಡ ಅದು ಮೃಷ್ಟಾನ್ನವಾಗುತ್ತದೆ ಎನ್ನುವುದಕ್ಕೆ ಬೇಕಾಗಿ ಸೆಳೆದುಕೊಳ್ತಾ ಇದ್ದೇನೆ. ಹಾಗಾದ್ರೆ ಸೆಳೆದುಕೊಂಡದ್ದೇನು ಸರಿ, ಇದನ್ನು ಭುಂಜಿಸಬೇಕು ಅಂತ ಆಕೆಗೂ ಆಡಿದ್ದಾಗಿದೆ. ಮುಂದೆ ಮಾಡುವುದಾದ್ರೆ ಏನು? ಸರ್ವಲೋಕಗಳನ್ನು ಉದರದೊಳಿರಿಸಿವಾದನು ಭಕ್ತದಿತ್ತಿಗೆ ಅರುವೆ ಕಂಡಿದೊಳಿತ ಬಲಗತಿ ಮುದದಿ ಮೆಲುತ್ತಾಗೋ ಒಂದನ್ನೇ ಅವಳನ್ನು ಮೆಲುತ್ತಾ ಇದೆ. ಸರ್ವ ಸಿರಿ ಸಂಪದಗೊಳಿರಿದೋ ಎಲಗವಾಗಲಿ ಮುಂಬಗೆಲ್ಲುದೆ ಹರಸಿ ಬೆಳುವುದಿದ್ದ ತಾನಂಬರಿಯದವನಂದೇ ಸರ್ವಲೋಕಗಳವರಲಿ ಬ್ರಹ್ಮಾಂಡ ಬಾಂಡೋಧರನಿಗೂ ಅವಲಕ್ಕಿಯನ್ನು ಕೊಡುವುದಕ್ಕೆ ಈ ಸುಧಾಮ ಶಕ್ತನಾಗುತ್ತಾನೆ ಅಂತಾದರೆ ಅವನ ಒಳಗಿನ ಅಂತಸತ್ವ ಹಾಗುಂಟು. ಭಗವಂತನಿಗೂ ಭಕ್ತನಾದವನೊಬ್ಬ ನೈವೇದ್ಯವನ್ನು ಅರ್ಪಿಸ್ತಾನೆ ಅಂತಾದರೆ ಕೊಡುವವನ ಮನಸ್ಸು ಅಷ್ಟು ಪಕ್ವವಾಗಿದ್ದಾಗ ಕೊಟ್ಟದ್ದೆಲ್ಲವೂ ಅಕ್ಷಯವಾಗುತ್ತದೆ ಎನ್ನುವುದನ್ನು ತೋರಿಸಬೇಕಾದಂತಹ ಪ್ರಸಂಗ ಸನ್ನಿಹಿತವಾಗಿದೆ. ಬ್ರಹ್ಮಾಂಡವನ್ನು ಉದರದ ಒಳಗಿಟ್ಟದ್ದು ಮಾತ್ರ ಅಲ್ಲ, ನನ್ನ ನಾಲಗೆಯಲ್ಲಿಯೇ ಬ್ರಹ್ಮಾಂಡ ಉಂಟು ಎನ್ನುವುದನ್ನು ಬಾಲ್ಯಕಾಲದಲ್ಲಿಯೇ ನನ್ನ ತಾಯಿಗೆ ತೋರಿಸಿಕೊಟ್ಟವನಿದ್ದೇನೆ. ಪುನಃ ಬ್ರಹ್ಮಾಂಡ ಬಾಂಡೋದರನಿಗೂ ಹಸಿವಾಗುತ್ತದೆ ಎನ್ನುವುದನ್ನು ಇವನ ಮೂಲಕ ತೋರಿಸಬೇಡವೇ? ತೋರಿಸಬೇಕಾಗುತ್ತದೆ. ಕೊಟ್ಟದ್ದು ಅವಲಲ್ಲವೋ? ಅಂದ್ರೆ ಅವಲಕ್ಕಿ, ಪೃಥುಕ ಅಂತ ಹೆಸರು ಅದಕ್ಕೆ. ಹಾಗಾದ್ರೆ ಅವಲಕ್ಕಿಗೂ ಇವನ ಬದುಕಿಗೂ ಏನು ಸಂಬಂಧ ಅಂತ ಕೇಳಿದ್ರೆ, ಅವಲಕ್ಕಿಯನ್ನು ಮಾಡುವುದಕ್ಕೂ ವಿಧಾನ ಉಂಟು. ಭತ್ತವನ್ನು ನೀರಿನಲ್ಲಿ ನೆನೆಯಿಸಬೇಕು, ಆಮೇಲೆ ಬಿಸಿಲಿನಲ್ಲಿ ಕಾಯಿಸಬೇಕು, ಮತ್ತೆ ಬೆಂಕಿಯಲ್ಲಿ ಅದನ್ನು ಬೇಯಿಸಬೇಕು, ಮತ್ತೆ ಒನಕೆಯಲ್ಲಿ ಕುಟ್ಟಬೇಕು. ಇಷ್ಟು ಪ್ರಕ್ರಿಯೆಯು ಆದ ಮೇಲೆ ಅದೊಂದು ಅವಲಾಗುತ್ತದೆ. ಇವನ ಬದುಕು ಆದದ್ದು ಹಾಗೆ ಅಲ್ವಾ? ನನ್ನ ಭಕ್ತಿ ರಸದ ಶರದಿಯಲ್ಲಿ ಮಿಂದೆದ್ದಿದ್ದಾನೆ ಇವ ಅಂತ ಆದ ಮೇಲೆ ಇವನ ದೇಹವೆನ್ನುವ ಅವಲು ಅದರಲ್ಲಿ ಮುಳುಗಿ ಹೋಗಿದೆ. ಆಮೇಲೆ ಬಡತನವೆನ್ನುವಂತಹ ಬಿಸಿಯಲ್ಲಿ ತನ್ನ ಬದುಕನ್ನೇ ಬೇಯಿಸಿಕೊಂಡವ ಸುಧಾಮನಿದ್ದಾನೆ. ಆಮೇಲೆ ಕಷ್ಟ ಪರಂಪರೆಗಳೆನ್ನುವಂತಹ ವನಕೆಯಿಂದ ಬದುಕನ್ನು ಕುಟ್ಟಿಸಿಕೊಂಡವನಿದ್ದಾನೆ. ಎಲ್ಲ ನೆಲೆಯಲ್ಲಿಯೂ ಇವನ ಬದುಕು ಅವಲಾಗುತ್ತದೆ, ಇವ ಕೊಟ್ಟದ್ದು ಅವಲಾಗುತ್ತದೆ ಅಂತಾದರೆ ಕೊಟ್ಟ ಮೂರನ್ನೇ ನಾನು ಅಕ್ಷಯವಾಗಿಸಬೇಕಾದ ಸ್ಥಿತಿ ನನಗೆ ಒದಗಿದೆ. ಇವನಿಗೆ ಆಡುವುದಲ್ಲ, ಭವಿಷ್ಯತ್ತಿನಲ್ಲಿ ಸಕಲ ಸಂಪದವೂ ಇವನೊಳಗೆ ಸೂರೆಯಾಗುವ ಹಾಗೆ ಯಾವ ನೆಲೆಯಲ್ಲಿಯೂ ಇವನ ಬದುಕನ್ನು ಬಿಟ್ಟು ಸಂಪದವು ದೂರವಾಗದ ಹಾಗೆ. ಹೆಚ್ಚಾಕೆ ನನ್ನ ವಾಮಾಂಗಿಯಾದಂತಹ ಲಕ್ಷ್ಮಿಯೇ ನನ್ನ ಅಂಗವನ್ನು ತೊರೆದು ಆ ಸುಧಾಮನ ಆ ನಿವಾಸದಲ್ಲಿಯೇ ಸ್ಥಿರಗೊಳ್ಳುವ ಹಾಗೆ ಸಂಕಲ್ಪವನ್ನು ಮಾಡಿದ ಹಾಗಾಗಿದೆ. ಇದನ್ನು ಪ್ರಕಟವಾಗಿ ಆಡುವುದಲ್ಲ, ಅವನ ಅನುಭವಕ್ಕೆ ಬರುವ ಹಾಗೆ ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ. ಸುಧಾಮ, ಕೃಷ್ಣ, ಅವಲಕ್ಕಿಯನ್ನು ತಿಂದಿದ್ದೇನೆ ಆಗಲೇ. ಎಷ್ಟು ಅಂತ ಹೇಳುವುದಾ? ಎಷ್ಟು? ಸಮುದ್ರ ಮಥನದಲ್ಲಿ ಉದ್ಭವಿಸಿದ ಅಮೃತ, ಅದಕ್ಕಿಂತ 1000 ಪಟ್ಟು ಸಿಹಿಯಾದದ್ದು ಈ ಅವಲು. ಕೃಷ್ಣ, ದೊಡ್ಡ ಮಾತಾಯ್ತು. ತೃಪ್ತಿ ಆಯ್ತು. ಹೌದೇ? ಇನ್ನೇನು ಬೇಕು ನಿಮಗೆ? ನಾನು ಹೋಗುದ ಇನ್ನು? ನನಗೆ ಏನು ಬೇಡ ಅಂತಾದ್ರೆ ಮತ್ತೆ ಹೋಗುವುದಕ್ಕೇನು? ನಾನು ಬರ್ತೇನೆ. ಅದು ಕೈ ಇನ್ನೂ ಉಂಟಾವಲು ಅಲ್ಲ, ಇದ್ರು ಕೊಡು ಈ ಕಡೆಯಲ್ಲಿ. ನಾನು ಹೋಗ್ಬಹುದಾ? ನಾನು ಹೋಗ್ಬಹುದಾ? ಅಲ್ಲ, ಹೋಗಿ ಬಾ ಅಂತ ಮತ್ತೆ ಆಡುದು. ಮನೆಗೆ ಬಂದವರನ್ನು ಹೋಗು ಅಂತ ಹೇಳುವುದಕ್ಕಾಗುತ್ತದೆ ಏನು? ಮತ್ತೆ ಮತ್ತೆ ಬರ್ತಾ ಇರು. ನಾನು ನನ್ನ ಹೆಂಡತಿ, ನನ್ನ ಮಕ್ಕಳೆಂತದ್ದು, ನಿನ್ನ ನಾಲಿಗೆ ತೊದಲುವುದೆಂತದ್ದು? ಕೃಷ್ಣ, ನಾ ಹೋಗ್ತೇನೆ. ಹಾ, ನಿನ್ನ ಸತಿ ಸಮೇತವಾಗಿ ಬರುವುದು ಯಾವುದು ಅಂತ ಕೇಳುವುದಾ? ಈ ದ್ವಾರಾವತಿಯ ಬಾಗಿಲು ನಿನ್ನ ಬದುಕಿಗೆ ಸದಾ ಮುಕ್ತವಾಗಿರುತ್ತದೆ. ಮಧ್ಯರಾತ್ರಿಯ ಕಾಲಕ್ಕೆ ನೀ ಬಂದರೂ ನಿನಗೆ ಕೃಷ್ಣನಿಂದ ಸಿಗುವುದು ಇದೇ ಆತಿಥ್ಯ.
ಸಾಕಾ? ಧನ್ಯನಾದೆ ಕೃಷ್ಣ. ಆ? ನಾ ಬರ್ತೇನೆ. ನನ್ನ ಗರುಡನ ಮೇಲೆ ಕೂಳಿರಿಸಿಕೊಂಡು ಹೋಗಿ ಬಿಡಬೇಕೇನೋ? ಬೇಡ ಕೃಷ್ಣ. ಬೇಕಾದ್ರೆ ಹೇಳು. ಬೇಡ. ಬೇಡವಾ? ನಾನು ಬಂದ ದಾರಿಯಲ್ಲೇ. ಹಾಗಾದ್ರೆ ಯಾವುದನ್ನು ಅಪೇಕ್ಷಿಸಿ ಬಂದೆಯೋ ನಿನಗೆ ಪರಿಣಾಮದಲ್ಲಿ ಅದು ಸಾವಿರದ್ದೇ ಆಗಿ ಸಿಗ್ತದೆ. ಸಾಕಾ? ಸಾಕು ಕೃಷ್ಣ. ಆಗ್ಲಿ. ಧನ್ಯವಾದ ಕೃಷ್ಣ. ಹರಿಯದ ಮುಳ್ಳಗೈದೆನಾದರೂ ಸಿರಿಗೆ ಬೇಡುವ ಮನವ ಗೈಯದೆ ಮರಳಿ ಹೋಗುವೆನೆಂದು ಮರಳಿ ಹೋಗುವೆನೆಂದು ಮಾಲಿನಿ ಕೊನೆಯವೇನು ಬರ್ರಿಗೈಯಲಿದೆ ಬಳ್ಳಿ ಕೊನೆಗೆ ಹರಿಯದರು ಜನಗೈದೆ ಸುಧಾಮನ ಜನ್ಮ ಸಾರ್ಥಕವಾಯಿತು. ಹೆಂಡತಿ ಹೇಳಿದ ಹಾಗೆ 3 ಹಿಡಿ ಅವಲಕ್ಕಿಯನ್ನು ಕಟ್ಟಿಕೊಂಡು ಕೃಷ್ಣನ ಸಂದರ್ಶನವಾಯಿತು. ಕೃಷ್ಣ ರುಕ್ಮಿಣಿಯರು ನನಗೆ ಸಂದರ್ಶನವನ್ನು ನೀಡಿದರು. ಸಾಕ್ಷಾತ್ ವೈಕುಂಠದ ಲಕ್ಷ್ಮೀ ರಮಣನನ್ನು ಕಂಡ ಹಾಗ ಆಯಿತು. ಅವಲಕ್ಕಿಯನ್ನು ತಿಂದು ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ. ಇನ್ನೇನು ಬೇಕು ಅಂತ ಅವನು ಕೇಳಲಿಲ್ಲ. ನಾನು ಮನೆ ಕಡೆ ಹೋಗ್ತೇನೆ ಅಂತ ಹೇಳುವಾಗ ಹೋಗ್ತೀಯ ಕೃಷ್ಣ, ಹೋಗ್ತೀಯ ಕೃಷ್ಣ ಅಂತ ಅವ ಅಷ್ಟೇ ಹೇಳಿದ ಬಿಟ್ರೆ, ಕೃಷ್ಣ ಇದು ಸುಧಾಮ, ಇದು ನಿನಗೆ ಮನೆಯಲ್ಲಿ ಏನೇ ಇಲ್ಲದಿದ್ರು ಒಂದು 2 ಮುಡಿ ಅಕ್ಕಿ ತಕೊಂಡು ಹೋಗುವಂತ ಅವ ಹೇಳಿಲ್ಲ. ಅಲ್ಲ, ಒಂದು 10 ತೆಂಗಿನಕಾಯಿ ನಿನಗೆ ಕೊಟ್ಟು ಕಳಿಸ್ತೇನೆ ಅಂತ ಅವ ಹೇಳಿಲ್ಲ. ಅಲ್ಲ, ನಿನ್ನ ಮಕ್ಕಳಿಗೆ ಹಾಕ್ಲಿಕ್ಕೆ ಬಟ್ಟೆ ಕೊಡ್ತೇನೆ ಅಂತ ಅವ ಹೇಳಿಲ್ಲ. ನಾನಾಗಿ ಕೃಷ್ಣನಲ್ಲಿ ಅದು ಕೊಡು ಇದು ಕೊಡು ಅಂತ ನಾ ಹೇಳಲಿಲ್ಲ. ನನ್ನ ಹೆಂಡತಿ ಹೇಳಿ ಕಳಿಸಿದ್ದು ಏನನ್ನು, ಮಕ್ಕಳು ಹೊಟ್ಟೆಗಿಲ್ಲದೆ ಸುಮ್ಮನೆ ಇರ್ತಾರೆ, ಅವರಿಗೆ ಏನಾದ್ರೂ ತಂದು ಕೊಡಿ. ಮನೆಯಲ್ಲಿ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, 1-2 ಬಟ್ಟೆಯನ್ನು ಕೇಳಿ ತನ್ನಿ ಅಂತ ಹೆಂಡತಿ ಕೊಟ್ಟು ಕಳಿಸಿದ್ರೆ ನಾನು ಅವಳು ಕಟ್ಟಿಕೊಟ್ಟ ಅವಲಕ್ಕಿಯನ್ನು ಕೊಟ್ಟೆ. ಕೃಷ್ಣ ನಾ ಹೋಗ್ತೇನೆ ಹೇಳುವಾಗ ಕೂತು ಹೇಳಿದ. ನಾನೇನನ್ನು ಕೇಳಲಿಲ್ಲ. ಈಗ ಬರಿ ಕೈಯಲ್ಲಿದ್ದ. ದ್ವಾರದಿಂದ ಹೊರಟು ಬರುವಾಗ ದ್ವಾರಪಾಲಕರು ಮತ್ತೆ ತಡೆದ್ರಲ್ಲ ನನ್ನನ್ನು. ಹುಚ್ಚ, ಅವರು ಮತ್ತೆ ಅದನ್ನೇ ಹೇಳುದು, ನನ್ನನ್ನು ಹುಚ್ಚ ಅಂತ. ಯಾಕೆ ಹೇಳಿದ್ರು ಗೊತ್ತಿಲ್ಲ. ಆ ಉಟ್ಟುಕೊಂಡ ಬಟ್ಟೆ ಉಂಟಲ್ಲ ಬಿಟ್ಟು ದ್ವಾರಪಾಲಕರು ಯಾಕೆ ಹೇಳಿದ್ರು ಅಂದ್ರೆ, ನಾ ಹೋಗುವಾಗ ಇದ್ದದ್ದು ನನ್ನಲ್ಲಿ ತುಂಡು ಹರಿದಾದಂತಹ ಬಟ್ಟೆ, ಹರಿದು ಹೋದ ಬಟ್ಟೆ. ಅದನ್ನು ಉಟ್ಟುಕೊಂಡು ನಾನು ಕೃಷ್ಣನ ಸಂದರ್ಶನ ಮಾಡಿದೆ. ಕೃಷ್ಣ ನನ್ನ ಸ್ಥಿತಿಯನ್ನು ಕಂಡು ಉತ್ತಮ ಸ್ನಾನ ಮಾಡಿಸಿ ಬೇಕಾದಂತ ಉಪಚಾರ ಮಾಡಿಸಿ ಒಳ್ಳೆಯ ಪಟ್ಟ ವಸ್ತ್ರವನ್ನು ಕೊಟ್ಟಿದ್ದ. ಅದನ್ನು ನಾನು ಉಟ್ಟುಕೊಂಡಿದ್ದೆ. ಅದನ್ನು ಉಟ್ಟುಕೊಂಡೆ ಮತ್ತೆ ನೇರವಾಗಿ ದ್ವಾರದಿಂದ ಹೊರ ಹೋಗುವಾಗ ದ್ವಾರಪಾಲಕರು ತಾಜಂದ್ರು, ಕುಚೇಲ ನೀ ಬಂದದ್ದು ಹೇಗೆ? ನಾ ಬಂದದ್ದು ತುಂಡು ಹರಿದು ಹೋದಂತ ಬಟ್ಟೆ, ಅದನ್ನೇ ಉಟ್ಟುಕೋ ಹೇಳಿದ್ರಲ್ಲ. ದ್ವಾರಪಾಲಕರು ಯಾಕೆ ಹೇಳಿದ್ರು ಸ್ಪಷ್ಟವಾಯಿತು. ದ್ವಾರಪಾಲಕರ ನಾಲಿಗೆಯಲ್ಲಿ ಇರುವುದು, ಮಾತನಾಡುವುದು ಅದು ಕೃಷ್ಣನೇ ಅಲ್ವೇ? ಏನಿದ್ರ ಅರ್ಥ? ಇದು ನಮ್ಮಂತ ಮಾನವರಿಗೆ ಸಂದೇಶವೊಂದನ್ನು ಕೃಷ್ಣ ಕೊಟ್ಟಿದ್ದಾನೆ. ನೀನು ಬರುವಾಗ ಹೇಗೆ ಬಂದಿದ್ಯೋ ಹಾಗೆಯೇ ಹೋಗು, ಇಲ್ಲಿಂದ ಕೊಂಡು ಹೋಗುವುದಕ್ಕೆ ಏನು ಇಲ್ಲ. ಯಾವ ರೀತಿಯಲ್ಲಿ ಬಂದಿದ್ದೆ ನೀನು ಭೂಮಿಗೆ ಹಾಗೆಯೇ ಹೋಗು. ಇಲ್ಲಿಂದ ಯಾವುದೇ ಸಂಪತ್ತನ್ನು ಕೊಂಡು ಹೋಗುವ ಹಾಗಿಲ್ಲ. ನಾ ದ್ವಾರಕೆಗೆ ಬಂದದ್ದು ಹರಿದ ಬಟ್ಟೆಯಲ್ಲಿ ಹೋಗು. ಎಂತ ಸಂದೇಶವನ್ನು ಕೃಷ್ಣ ಕೊಟ್ಟು, ಹಾಗಂತ ಇಷ್ಟನ್ನು ನಾನು ನನ್ನ ಹೆಂಡತಿಗೆ ಹೇಗೆ ಹೇಳಿ?
ಏನೂ ತರಲಿಲ್ಲ, ಕೃಷ್ಣ ಏನು ಕೊಡ್ಲಿಲ್ಲ, ನಾನೇನು ಕೇಳಲಿಲ್ಲ ಅಂತ ಹೇಳಲಿ. ಅವಳು ಕೇಳಿದ ಪ್ರಶ್ನೆಗೆ ನಾನು ಹೇಗೆ ಅಯ್ಯೋ, ಈ ಭ್ರಮೆಯಲ್ಲಿ ನಾನು ಮಾತನಾಡುತ್ತಾ ನನ್ನ ಮನೆ ಇದೇ ಬೀದಿ, ಇದೇ ಗುಡ್ಡೆಯಲ್ಲಿ. ಇದು ಗುಡ್ಡೆ ಯಾವ ಗುಡ್ಡೆ ಇದು? ಯಾವ ಗುಡ್ಡೆ ಇದು? ಈ ಗುಡ್ಡೆ ಬದಿಯಲ್ಲಿ ನನ್ನ ಪರ್ಣಶಾಲೆ ಇದ್ದದ್ದು, ಎಲೆಯ ಮನೆ. ನನ್ನ ಮನೆ ಕಾಣ್ತಾ ಇಲ್ವಲ್ಲ? ಸುಶೀಲ, ಹೌದು ಸುಶೀಲ, ಹೌದು ಸ್ವಾಮಿ. ಇದು ಮನೆ ಯಾರ್ದು? ಅಲ್ಲ, ಭವನ. ಉಪ್ಪರಿಗೆ ಭವ್ಯವಾದ ಮನೆಯಲ್ಲಿದ್ದಿ. ನೀನು ಮನೆಯ ಜಗಲಿಯಲ್ಲಿದ್ದೀಯಲ್ವಾ? ಹೌದು. ಸುಶೀಲ, ಇದು ಪಟ್ಟು ಸೀರೆ. ಹೌದು. ನಾವು ಹೋಗುವಾಗ ಅಲ್ಲಿ ಈ ಸೀರೆ ಇರ್ಲಿಲ್ಲ ನಿನ್ನಲ್ಲಿ. ಹಳತಾದ ನಿನ್ನಲ್ಲಿ ಸೀರೆ ಇದ್ದದ್ದು ಒಂದೇ ಅಲ್ವೇನೆ? ಹೌದು. ಅದೊಂದು ಅಚ್ಚರಿ ನಡೆಯಿತಲ್ಲ ಸ್ವಾಮಿ. ಏನದು? ಏನಾಯ್ತು? ಚಿತ್ತಡಿಗಳ ಒಳಗೂಡು ಸುಧಾಮದು ಭಕ್ತಿಯೊಳು ಕೇಳಿದನು. ದುಃಖವಿಲ್ಲದ ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿರುವುದೇನು ಚಿತ್ತಡಿಗಳ ಒಳಗೂಡು ಸುಧಾಮದು ಭಕ್ತಿಯೊಳು ಕೇಳಿದನು. ಸುಶೀಲ ಸ್ವಾಮಿ, ನೀನೇ ಹೇಳಿದ ಹಾಗೆ ಕೃಷ್ಣನಲ್ಲಿ ಹೋಗಿ ಬರ್ತಾ ಇರುವಾಗ ನನ್ನ ಈ ಗುಡ್ಡೆಯಲ್ಲಿ ನಮ್ಮ ಮನೆಯನ್ನು ಹುಡುಕುವಾಗ ಮೊದಲು ಇದ್ದದ್ದು ಎಲೆ ಮನೆ ಕಾಣುತ್ತಾ ಇಲ್ಲ. ಈಗ ಭವ್ಯವಾದ ಒಂದು ಸೌಧ ಕಾಣುತ್ತಾ ಉಂಟು. ನೀನು ಹೌದೇನೆ? ಅದು ಕೈಯಲ್ಲಿ ಬಳೆ ಹಾಕಿಕೊಂಡಿದ್ದೀನಿ, ಇದು ಚಿನ್ನದ ಬಳೆ. ಹೌದು. ಹೌದೇನೆ? ಕೊರಳಲ್ಲಿ ಅದು ಚಿನ್ನದ ಆ ಮಕ್ಕಳೆಲ್ಲ ಒಳ್ಳೆಯ ಬಣ್ಣದ ಬಟ್ಟೆ ಹಾಕಿಕೊಂಡು ತಿರುಗಾಡ್ತಾವಲ್ಲ ಮಗು. ಆ ಮಗು ಅಲ್ಲಿ ತಿರುಗಾಡ್ತಾ ಉಂಟು, ಒಳ್ಳೆಯ ಹೊಸ ಬಟ್ಟೆ ಹಾಕಿಕೊಂಡಿದೆ. ಅದ್ರ ಕೈಯಲ್ಲಿ ಒಂದು ಆಟಿಕೆ ಉಂಟು. ಅದು ಯಾರು ಕೊಟ್ಟದ್ದು? ಸ್ವಾಮಿ, ಹೇಳ್ತೇನೆ ಕೇಳಿ. ಏನಾಯ್ತು? ಯಾರು ಕೊಟ್ಟದ್ದೆ ಇದು? ನೀವು ಬರುವ ಅರಕ್ಷಣ ಮೊದಲೊಬ್ರು ವಿಪ್ರರು ಬಂದ್ರು. ಯಾರು ಬಂದ್ರು? ವಿಪ್ರರು. ಬ್ರಾಹ್ಮಣರು. ಎಷ್ಟು ಮಂದಿ ಇದ್ರು? ಒಬ್ಬರೇ ಇದ್ರ? ಹೌದು. ಏನು ಬಂದದ್ದಂತೆ? ಇಷ್ಟು ದೊಡ್ಡ ಗಂಟನ್ನು ತಂದು ಕೊಟ್ರು. ಗಂಟು ತಂದು ಕೊಟ್ರು? ಅವರು ಅದರಲ್ಲಿ ಒಂದು ಎಲ್ಲ ಉಂಟು, ಅದು ಸುಧಾಮ ಕೊಟ್ಟದ್ದು ಅಂತ ಹೇಳಿದ್ರು. ಸುಧಾಮ ಅಂದ್ರೆ ನಾನು? ಹೌದು, ನೀವು ಕೊಟ್ಟು ಕಳಿಸಿದ್ದು ಅಂತ. ಅಯ್ಯೋ, ನಾನು ಕೊಟ್ಟದ್ದು ಅಂತೇಳಿ ತಂದು ಕೊಟ್ರು. ಆ ಬ್ರಾಹ್ಮಣ ವಯಸ್ಸು ಎಷ್ಟಿತ್ತು? ಅವರು ವೃದ್ಧ ಬ್ರಾಹ್ಮಣ. ಹೆಸರೇನಾದ್ರು ಕೇಳಿದ್ಯಾ? ವಾಸುದೇವ ಅಂತ ಹೇಳಿದ್ರು. ಸುಶೀಲ, ಅವರು ಬಂದು ಮನೆಯೊಳಗೆ ಬಂದ ಕೂಡಲೇ ನಮ್ಮ ಕುಟೀರ ಹೋಗಿ ಭವ್ಯ ಭವನವಾಯಿತು. ಸುಶೀಲ, ವೃದ್ಧ ಬ್ರಾಹ್ಮಣ ಬಂದ್ರು, ಕೈಯಲ್ಲಿ ಗಂಟು ಇತ್ತು. ಹೌದು. ಆ ಗಂಟಿನ ಒಳಗೆ ದ್ರವ್ಯ ಇತ್ತು. ಆ ದ್ರವ್ಯವನ್ನು ಮಕ್ಕಳಿಗೆ ಕೊರಳಲ್ಲಿ ಹಾಕಿದೆ. ಬಣ್ಣದ ಬಟ್ಟೆ ತೊಡಿಸಿದೆ. ನೀನು ಪಟ್ಟೆ ಸೀರೆ ಉಟ್ಟುಕೊಂಡೆ. ನಮ್ಮ ಕರ್ಣ ಕುಟೀರ ವಿಸ್ಮಿತನಾಗಿ ಶ್ರೀಕೃಷ್ಣನಲ್ಲಿ
ಸುಶೀಲ, ನಮ್ಮ ಜನ್ಮ ಸಾರ್ಥಕ ಆಯಿತು. ಹೌದು. ನೀನಂದು ಬಡತನದ ಸಂದರ್ಭದಲ್ಲಿ ಕೃಷ್ಣನಲ್ಲೇ ಹೋಗಿ ಬನ್ನಿ ಅಂತ ಹೇಳಿದೆ. ನಿನ್ನ ವಚನದ ಹಾಗೆ ನಾನು ಆ ಹಿತವಚನ ಅಂತ ನಾ ಪರಿಗ್ರಹಿಸಿ ಕೃಷ್ಣನಲ್ಲಿ ಹೋದೆ. ಆದ್ರೆ ಕೃಷ್ಣನಲ್ಲಿ ಹೊರಡುವಾಗ ನನಗೆ ಅದು ಬೇಕು ಇದು ಬೇಕು ಯಾವುದು ನನಗೆ ಕೇಳುವ ಮನಸ್ಸಾಗಲಿ ನನ್ನ ಭಾವನೆ ಆಗಲಿಲ್ಲ. ಹಾಗಂತ ಇಲ್ಲಿ ಬಂದು ಕಾಣುವಾಗ ನೀನೀಗ ಒಂದೊಂದೇ ಉತ್ತರವನ್ನು ಹೇಳ್ತಾ ಇದ್ದಿ. ಹೌದು. ನೀ ಹೋದ ಮೇಲೆ ಸುಧಾಮ ಕಳುಹಿಸಿಕೊಟ್ಟದ್ದು ಅಂತ ಒಬ್ಬ ವಿಪ್ರ ಬಂದ್ರು. ಈ ದೊಡ್ಡ ಗಂಟನ್ನು ಕೊಟ್ರು. ಗಂಟಿನ ಒಳಗೆ ದ್ರವ್ಯಗಳಿತ್ತು, ಚಿನ್ನ ಆಭರಣಗಳಿತ್ತು, ಪಟ್ಟ ಸೀರೆ ಇತ್ತು, ಬೇಕಾದ್ದೆಲ್ಲ. ಹೆಸರು ಕೇಳಿದಾಗ ಏನು ಹೇಳಿದ? ವಾಸುದೇವ. ವಾಸುದೇವ ಅಂತ ಹೇಳಿದ್ದೀನಿ. ಸುಶೀಲಾ, ವಾಸುದೇವಮ್ಮ ಆತ ಯಾರು ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣನೇ ಬಂದಿದ್ದಾನೆ. ವಾಸುದೇವನಾಗಿಯೇ ಬಂದಿದ್ದಾನೆ ಅವನು. ಅವನೇ ಕೃಷ್ಣ. ಸುಶೀಲ, ನಮ್ಮ ಬಡತನವನ್ನು ಹೊಡೆದು ಓಡಿಸುವುದಕ್ಕಾಗಿ ಆತ ಬಂದಿದ್ದಾನೆ ಅಂತ ನನ್ನ ಸಂಕಲ್ಪ. ಹಾಗಂತ ಈ ಬಡತನ ಯಾಕೆ ನಮಗೆ ಬಂತು? ಅದಕ್ಕೂ ಕೃಷ್ಣನೇ ಕಾರಣ, ಅದಕ್ಕೂ ನಾನೇ ಕಾರಣ. ಒಂದು ದೃಷ್ಟಾಂತ ನೆನಪಾಗುತ್ತೆ ಅಂತ ನಾನು ಕೃಷ್ಣನಲ್ಲಿ ಏನು ಹೇಳಲಿಲ್ಲ. ಸಾಂದೀಪನಿ ಮುನಿಯಲ್ಲಿ ಕಲಿಯುತ್ತಾ ಇರುವಾಗ ನಾವು ಪ್ರತಿನಿತ್ಯ ಎಲ್ಲಾದರೂ ಮುನಿಗಳಿಗೆ ಬೇಕಾದಂತಹ ದ್ರವ್ಯವನ್ನೋ ಸಮಿದೆಯನ್ನೋ ಸಮಿತ್ತನ್ನೋ ದರ್ಬೆಯನ್ನ ತರುವುದಕ್ಕೆ ನಾವು ಹೋಗುತ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಮುನಿ ಪತ್ನಿ ನಮಗೆ ಬೇಕಾದಂತಹ ಗ್ರಾಸವನ್ನು ಕಟ್ಟಿಕೊಡುತ್ತಾ ಇದ್ರು. ಒಂದು ದಿವಸ ಕಟ್ಟಿಕೊಟ್ಟಂತ ಗ್ರಾಸದಲ್ಲಿ ತುಂಬಾ ಅವಲಕ್ಕಿ ಇತ್ತು. ಆದ್ರೆ ಆ ಇದ್ದ ಅವಲಕ್ಕಿಯನ್ನು ನಾನು ಆ ಗೊಲ್ಲ ಬಾಲಕರಿಗಾಗಲಿ ಕೃಷ್ಣನಿಗಾಗಲಿ ಆಗದ ಹಾಗೆ ಇದ್ದ ಅವಲಕ್ಕಿಯನ್ನು ಮರೆಯಲ್ಲಿ ನಿಂತು ಕದ್ದು ನಾನು ಒಬ್ಬನೇ ತಿಂದಿದ್ದೆ. ಆ ಕದ್ದು ಅವಲಕ್ಕಿ ತಿಂದಿದ್ದಕ್ಕಾಗಿ ನನಗೆ ಇವತ್ತು ಬಂತು ಸುಶೀಲ. ಇದರ ಸಂದೇಶ ಏನು ಗೊತ್ತೇ? ಕಾಗೆ ಎಂದಗುಳನ್ನು ಕಂಡರೆ ಕರೆಯುವುದು ತನ್ನ ಬಳಗವನ್ನು. ಒಂದು ಆಕಳು ಉಂಟು ಅಂತ ಹೇಳಿದ್ರೆ ಕರೆದು ಕೊಡಿ, ಒಬ್ಬರೇ ತಿನ್ನಬೇಡಿ, ಕದ್ದು ತಿನ್ನಬೇಡಿ ಅನ್ನುವ ಸಂದೇಶ ಇದರಲ್ಲಿ ಅಡಗಿದೆ ಸುಶೀಲ. ಅಂತಹ ಕದ್ದು ತಿದ್ದಂತಹ ನಾನು ಕಳ್ಳನಾದೆ. ಅವಲಕ್ಕಿಯನ್ನು ಕದ್ದು ತಿಂದದ್ದರಿಂದಲೇ ಕೃಷ್ಣನಿಗೆ ಅವಲಕ್ಕಿ ಕೊಂಡು ಹೋಗಿ ಅಂತ ನಿನ್ನ ನಾಲಿಗೆಯಲ್ಲಿ ಕೃಷ್ಣನೇ ಇದ್ದು ಹೇಳಿದ. ಆದ್ರಿಂದಲೇ ನನಗೆ ಇದುವರೆಗೆ ಬಡತನ ಆವರಿಸಿತು. ಹಾಗಂತ ನನ್ನ ಗುರು ಹಿರಿಯರ ನನ್ನ ಮಾತಾಪಿತರ ಒಂದು ಅನುಗ್ರಹದ ಬಲದಿಂದಾಗಿ ಸಾತ್ವಿಕ ಭಾವನೆಯಿಂದ ಕೃಷ್ಣನಲ್ಲಿ ಹೋಗಿ ನಾ ಕೈ ಜೋಡಿಸಿದೆ. ಕೃಷ್ಣ ತಥಾಸ್ತು ತಥಾಸ್ತು ಹೇಳಿದ ಕೃಷ್ಣನೇ ವೃದ್ಧ ರೂಪಿಯಾಗಿ ವಾಸುದೇವ ನಾಮಕನಾಗಿ ಬಂದು ನಿನ್ನಲ್ಲಿ ಬೇಕಾದ್ದನ್ನು ಕೊಟ್ಟಿದ್ದಾನೆ. ಕಾರುಣ್ಯವಾಯ್ತಲ್ಲ, ಇದರ ನಮ್ಮ ಜನ್ಮವೇ ಪಾವನವಾಯಿತು, ಸಾರ್ಥಕವಾಯಿತು. ಸುಶೀಲ ಅಕೋ ಆ ನಗು ಬರ್ತಾ ಉಂಟು. ಅದಕ್ಕೆ ಬೇಕಾದನ್ನು ಕೊಡು. ಇನ್ನು ಇಲ್ಲ ಹೇಳುವ ಹಾಗಿಲ್ಲ, ಬೇಕಾದಷ್ಟು ಒಳಗೆ ಉಂಟು. ಆದ್ರಿಂದ ಆ ನಗುವನ್ನು ನೋಡಿಕೊಂಡಿರು. ಆ ಕೃಷ್ಣ ಧ್ಯಾನದಲ್ಲೇ ನಾವಿರೋಣ.